ನೇರವಾಗಿ ಮತ್ತು ಕುತ್ತಿಗೆ ನೇರವಾಗಿ ಈಗ ಕಣ್ಮುಚ್ಚಿ ಈ ಮೂಲಾಧಾರದ ನಮ್ಮಲ್ಲಿ ಈ 8 ಚಕ್ರಗಳ ಒಂದು ಮೂಲಾಧಾರ ನಮ್ಮ ಈ ಕಿಡ್ನಿ ಹತ್ರ ಆ ಚಕ್ರ ಅವು ಮೂಲಾಧಾರ ಅದರ ನಂತರ ಸ್ವಾಧಿಷ್ಠಾನಗಳು ಅಂದ್ರೆ ಅವರ ಇದ್ದಾರೆ ಆಮೇಲೆ ಮಣಿಪೂರಗಳು ಇಲ್ಲಿ ಮಕ್ಕಳು ಆಮೇಲೆ ಅದರ ನಂತರ ಒಂದು ಸ್ವಾಧಿಷ್ಠಾನ ಮಣಿಪೂರ ಆಮೇಲೆ ಇಲ್ಲೇ ಅನಾಹತ ಚಕ್ರ ಇಲ್ಲೇ ನಮ್ಮ ಇರ್ತಾವ ಅಲ್ಲಿ ಅನಾಹತ ಚಕ್ರದ ಅಶುದ್ಧಿ ಚಕ್ರತೆ ಇಲ್ಲಿ ಗರ್ಭತೆ ಇರ್ತದೆ ಅಶುದ್ಧಿ ಚಕ್ರ ಆನಂತರ ಇಲ್ಲಿ ಅರ್ಧಾಧಾರ ಚಕ್ರ ಇದ ಬಹಳ ಇಂಪಾರ್ಟೆಂಟ್ ಇದೇ ಕೆಲಸ ಮಾಡಬೇಕು ನೀವು ಕೈ ತಗೋಬೇಕಂತಂದ್ರೆ ಏನಾದ್ರು ಕೆಲಸ ಮಾಡಬೇಕಂದ್ರೆ ಅದು ಹೇಳಿದಾಗ ಕೆಲಸ ಮಾಡ್ತೀವಿ ನಾವು ಏನಾದ್ರು ಮಾಡೋದಿಲ್ಲ ಅದೇನಾರ ಇದಾಕಂತಂದ್ರೆ ಮೆದುಳಿಗೆ ಏನಾದ್ರು ಹಾಕಂತಂದ್ರೆ ಕೆಲಸ ಮಾಡಲ್ಲ ನಮ್ಮಲ್ಲೇ 2 ಮೆದುಳುಗಳು ಸೊಂದು ಒಂದು ಗೋಲ್ಡು ಅವೆರಡೂ ಕೆಲಸ ಮಾಡ್ತಿರ್ತಾವ ಹೀಗಾಗಿ ಅವೆಲ್ಲ ಚೆನ್ನಾಗಿರ್ಬೇಕಂದ್ರೆ ಈ ಪ್ರಾಣಾಯಾಮಗಳ ಅವು ಸರಿಯಾಗಿ ಪ್ರಾಣಶಕ್ತಿ ಹೋಗಲಿಲ್ಲ ಅಂದ್ರೆ ಅವೆಲ್ಲ ಒಂದ್ಕೊಂಡು ತೊಂದರೆಗಳಾಗ್ತಾವ ಭಾಳ ಮಂದಿ ಸ್ಟ್ರೋಕ್ ಹೊಡಿತಿರ್ತಾರೆ ಯಾಕೆ ಸ್ಟ್ರೋಕ್ ಹೊಡಿತಂದ್ರೆ ಮೆದುಳಿಗೆ ಬ್ಲಡ್ ಸರ್ಕ್ಯುಲೇಟ್ ಆಗಲಿಲ್ಲ ಅಂದ್ರೆ ಏನಾಗ್ತದ್ರಿ ಬ್ಲಡ್ ಸರ್ಕ್ಯುಲೇಟ್ ಮೆದುಳಿಗೆ ಆಗಲಿಲ್ಲ ಅಂದ್ರೆ ನಮಗ ಏನ್ ಮಾಡ್ತಾವ ಈ ಸ್ಟ್ರೋಕ್ ಹೊಡಿತೈತೆ ಪಾರ್ಶ್ಯ ಆಗ್ತದ ಮತ್ತೆ ಸೈಡ್ ನಮಗೆಲ್ಲ ಕೈಕಾಲುಗಳು ಬಂದ್ ಆಗಿರ್ತಾವ ಮಾತಾಡಕ್ ಬಂದಾಗಿರ್ತೈತೆ ಅದಕ್ಕೆ ಇವೆಲ್ಲ ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಿ ಆಗ್ಬೇಕಂದ್ರ ಪ್ರಾಣಾಯಾಮಗಳನ್ನು ಮಾಡಬೇಕು ಯಾಕಂದ್ರೆ ನಮ್ಮ ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಿ ನೀವು ಪೈಪ್ದೊಳಗೆ ವಾಯು ಹೋಗಲಿಲ್ಲ ಅಂತಂದ್ರೆ ಅವು ಬಂದ್ ಆಗಿವ ಅಂದ್ರ ಏನಾಗ್ಬಿಡ್ತಾವ್ರಿ ನಮಗ ಒಂದೊಂದು ರೋಗ ಶುರು ಆಗ್ತಾವ ನೋವುಗಳ ಶುರು ಬರಾಕೊಡ್ತಾವ ತಲೆ ನೋವು ಶುರು ಆಗ್ತದ ಕುತ್ತಿಗೆ ನೋವು ಶುರು ಆಗ್ತಾವ ಕಾಲುಗಳು ಶುರು ಆಗ್ತಾವ ಕಾಲುಗಳನ್ನು ಅವೇ ಅವಕ್ಕೂ ಬ್ಲಡ್ ಸರ್ಕ್ಯುಲೇಟ್ ಸರಿಯಾಗಿ ಆಗ್ಲಿಕ್ಕೆ ಆಗ್ತಿರ್ತಾವ ಎಳಲಿಕ್ಕೆ ಕುಂಡ್ಲಿಕ್ಕೆ ಯಾಕೆ ಆಗುದು ಅಂದ್ರೆ ಅದಕ್ಕೆ ಹಲವಾರು ಕಾರಣಗಳು ನಿಮ್ಮ ಜೀವನ ಶೈಲಿ ಬದಲಾವಣೆ ಇರ್ತೈತಿ ವೇಟ್ ಎಷ್ಟು ಇರ್ಬೇಕಂದ್ರೆ ನಿಮಗೆ ಹೈಟ್ ತಕ್ಕ ವೇಟ್ ಇರ್ಬೇಕು ಅದು ಜಾಸ್ತಿ ಹೈಟ್ ಆತಂದ್ರೆ ಅದಕ್ಕೂ ನಿಮ್ಗೆ ಬಜ್ ಬರಬಾರ್ದು ಚೆನ್ನಾಗಿ ಶರೀರನ ಇಟ್ಕೊತಿದ್ರಾಗೆಲ್ಲ ಮೊದಲು ದುಡಿತಿದ್ರು ಅವರೆಲ್ಲ ಅವರು ಶ್ರಮಜೀವಿಗಳಿದ್ದರು ಈ ಯಾರು ಶ್ರಮಜೀವಿಗಳು ಬಹಳ ಕಡಿಮೆ ಐತರಿ ಈಗ ಎಲ್ಲರೂ ಪ್ರತಿಯೊಂದು ಒಂದಿಷ್ಟು ನಡೆಯಬೇಕು ಒಂದ್ ಅರ್ಧ ಕಿಲೋಮೀಟರ್ ಹೋಗಪ್ಪ ಅಂತಂದ್ರೆ ಸೈಕಲ್ ಮೋಟರ್ ಬೇಕಂತಾರೆ ಹೀಗಾಗಿ ನಾವೇನ್ ಬೇಕು ನಮ್ಮ ಶರೀರವನ್ನು ದುಡಿಸ್ತಾ ಇಲ್ಲ ಹೀಗಾಗಿ ರೋಗಗಳು ಬರ್ತಾವ ಮತ್ತೆ ಆ ರೋಗಕ್ಕೆ ಔಷಧ ಬಹಳ ಈಸಿಯಾಗಿ ಸಿಗ್ತಾವ ಹೀಗಾಗಿ ಎಲ್ಲಿ ಯೋಗ ಏನು ಅಂತ ಜನರು ಏನಾಗಿರ್ತಾರೆ ಅಷ್ಟು ಕೊಂಡ್ಕೊಂಡ್ಬಿಟ್ಟಿರ್ತಾರ ಗುಳಿಗೆ ಒಂದಿಷ್ಟು ಮುಟ್ಗಿ ತಗೋತಾರ ನೀವು ಊಟ ಮಾಡಿದಷ್ಟ ಗುಳಿಗೆ ತಗೊಳ್ಳೋರು ನೋಡಿನ ಬಹಳ ಮಂದಿ ಒಂದಿಷ್ಟು ಗುಳಿಗೆ ಸುತ್ಕೊಂಡ ಬಂದಿರ್ತಾರ ಅವ್ರು ವಯಸ್ಸದವ್ರು ಅವು ಒಂದ್ ಊಟ ಮಾಡಿದ ನಂತರ ಒಂದ್ 4 ಊಟ ಮಾಡಿದ್ದಕ್ಕೆ ಮೊದಲು ಒಂದ್ 4 ಊಟ ಮಾಡಿದ ನಂತರ ಮತ್ತೊಂದು ತಾಸು ಮತ್ತು ಒಂದ್ 4 ಇಷ್ಟು ಗುಳಿಗೆ ಇಟ್ಟಿರ್ತಾರ ಹಿಂಗಾಗಿ ನಮ್ಮ ಶರೀರ ಏನಾಗಿರ್ತೈತಿ ಆ ಗುಳಿಗೆ ಹೊಂದ್ಕೊಂಡು ಬಹಳಷ್ಟು ಗುಳಿಗೆಗಳು ಸುಮಾರು ಒಂದು 30,000 ಮೆಡಿಸಿನ್ಗಳನ್ನ ಕಂಡು ಹಿಡಿದಾವ ಅವೆಲ್ಲ ಗೌರ್ಮೆಂಟ್ ಇದ್ರಾಗ ಎಲ್ಲ ಇಲ್ಲ ಸ್ವಂತ ತಯಾರು ಮಾಡ್ತಾರ ಅವಕ್ಕೆ ಪರ್ಮಿಷನ್ ಇಲ್ಲ ಏನಿಲ್ಲ ಭಯಂಕರ ರಾಸಾಯನಿಕ ಗುರುತೂ ಆಗೋದಿಲ್ಲ ಔಷಧ ಅಂಗಡಿಯಾಗ ಮಾರಾಟ ಹಾಕಿರ್ತಾವ ಅವ್ರ ಔಷಧ ಅಂಗಡಿಯಾಗ ಏನಂತ ಯಾವ ಗುಳಿಗೆ ಇರ್ತಾರ ಅವ್ನು ಕೊಡ್ತಿರ್ತಾರ ಆದ್ರೆ ಅವೆಲ್ಲ ಕೆಮಿಕಲ್ಸ್ ಇದ್ದಾವ ಅದರಲ್ಲಿನ ಸೈಡ್ ಇಫೆಕ್ಟ್ ಆಗ್ತಾವ ಬಹಳಷ್ಟು ಗುಳಿಗೆ ತಗೊಳ್ತಾರೆ ನಮ್ ಸೈಡ್ ಇಫೆಕ್ಟ್ ಆಗ್ತಾವ ಇದೆಲ್ಲ ಹೋಗ್ಬೇಕಂತಂದ್ರೆ ನಾವು ಯೋಗ ಮಾಡ್ಬೇಕು ಧ್ಯಾನ ಮಾಡ್ಬೇಕು ಇವಕ್ಕೆ ಇದರಿಂದ ಯಾವುದೂ ನಿಮ್ಗೆ ರೋಗಗಳು ಬರೋದಿಲ್ಲ ಕಂಟಿನ್ಯೂಸ್ ನೀವು ಮಾಡ್ತಾ ಇದ್ರ ಇತ್ತೋರು ಎಲ್ಲರೂ ಚಿನ್ಮುದ್ರೆಯಲ್ಲಿ ಕೂತ್ಕೊಳ್ಳೋಣ ನಾವೆಲ್ಲ ಪ್ರಾರ್ಥನೆ ಯಾಕೆ ಮಾಡ್ಬೇಕಂದ್ರೆ ನೋಡ್ರಿ ಪ್ರಾರ್ಥನೆ ನಮ್ಮ ಭಾರತ ದೇಶದ ಪ್ರಾರ್ಥನೆ ನಮಗೆ ಬೇಕಾಗಿಲ್ಲ ಇನ್ನೊಬ್ಬರಿಗೆ ಒಳ್ಳೇದನ್ನು ಬಯಸುವಂತ ಪ್ರಾರ್ಥನೆ ಈ ಬೇರೆ ಅಮೇರಿಕ ದೇಶದಲ್ಲಿ ಹೆಂಗಂದ್ರ ನಮ್ಮನ್ನ ಉದ್ಧಾರ ಮಾಡ್ರಿ ಅಂತ ಕೇಳ್ತಾರೆ ನಮ್ಮ ಪ್ರಾರ್ಥನೆ ಹೆಂಗಿರ್ಬೇಕಂದ್ರ ನಮ್ಮ ಸಲುವಾಗಿರಬಾರ್ದು ಮತ್ತೊಬ್ಬರ ಸಲುವಾಗಿರ್ಬೇಕು ನೋಡಿ ಯೇಸು ಗಲ್ಲಿಗೆ ಏರ್ಸಿದ್ರವ್ರು ಗಲ್ಲಿಗೆ ಏರ್ಸಿದ ನಂತರ ಅವ ಏನಂದ್ರಿ ಯೇಸು
ಏನ್ ಹೇಳಿದ, ನನ್ನ ಈ ಜನರಿಗೆ ಅವ್ರ ಪಾಪ ತಿಳುವಳಿಕೆ ಕಡಿಮೆ ಬುದ್ಧಿಲ್ಲ, ಅವರು ದೇವರೇ ಅವ್ರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡ್ರಿ ಅಂತೇಳಿ ದೇವರೇ ಪ್ರಾರ್ಥನೆ ಮಾಡ್ಯ. ನಾವು ಸಾಯಿ ಮುಂದೆ ಅಂತ ಪ್ರಾರ್ಥನೆ ನಮ್ಮ ಭಾರತ ದೇಶದ ಪ್ರಾರ್ಥನೆ ಅದ. ಅದನ್ನೆಲ್ಲ ನಮ್ಮ ಜೀವನ ನೋಡಿ. ಗಾಂಧೀಜಿಯವರು ಹಂಗ ಗುಂಡ ಹಾರಿಸಿ ನಾವು ಏನೂ ಬೆಳಿಲ್ಲ. ಏನಂದ್ರೆ ಹೇ ರಾಮ್ ಅಂತಂದ್ರೆ ಅವನಿಗೆ ಒಳ್ಳೆಯ ಬುದ್ಧಿ ಕೊಡು ಅಂತಂದ್ರ ರಾಮನ್ ನೆನೆಸ್ಕೊಂಡ್ರು. ಅಂತ ನಮ್ಮ ಪ್ರಾರ್ಥನೆಗಳವ. ಪ್ರಾರ್ಥನೆ ದೊಡ್ಡ ಶಕ್ತಿ ಅದ. ಅದ್ರ ಪ್ರಾರ್ಥನೆ ನೋಡಿ, ಈಗ ನಾವು ಬಹಳಷ್ಟು ಪ್ರಾರ್ಥನೆಗಳನ್ನು ಮಾಡ್ತೀವಿ. ಆ ಪ್ರಾರ್ಥನೆ ದೊಡ್ಡ ಶಕ್ತಿ ಅದ. ನೋಡಿ ಹೇಳ್ತಾರೆ, ಒಂದು ಕುಂಬಳಕಾಯಿಯನ್ನ ಅದ ದೇವರೆಲ್ಲ ಬೆಡ್ಕೋತು. ಕುಂಬಳಕಾಯಿ ಹಂಗ ಹಣ್ಣಾಗಿ ಇದನ್ನ ಸೇರ್ತತ್ಲ, ಹಂಗ ನಮ್ಮ ಪರಮಾತ್ಮೊಳಗೆ ಸೇರಿ ಅಂತ ಹೇಳ್ತಾರೆ. ಅದ ಹಾಗೆ ನಮ್ಮ ಪ್ರಾರ್ಥನೆ ಅಂತ ಒಳ್ಳೆಯ ಪ್ರಾರ್ಥನೆಯನ್ನ ಮಾಡೋಣ. ಎಲ್ಲರೂ ಕಣ್ಮುಟ್ಟಿ ಮೊದಲ ಓಂಕಾರವನ್ನು ಮಾಡೋಣ. ಉಸಿರನ್ನ ತೆಗೆದುಕೊಂಡು ಓಂಕಾರನ ಬಾಡಿ. ಓಂಕಾರ ಮೂಲಾಧಾರದಿಂದ ಸಹಸ್ರಾರ ಚಕ್ರದವರೆಗೆ ಹೋಗೋದ್ರಿಂದ ಅವೆಲ್ಲ ಆಕ್ಟಿವ್ ಆಗ್ತಾ ಹೋಗ್ತಾವ. ಪ್ರತಿಯೊಂದು ರೋಗಗಳು ಬರಕ್ಕೆ ಇವು ಕಾರಣ ಅದಾವ. ಅದಕ್ಕೆ ಆಕ್ಟಿವ್ ಮಾಡ್ಬೇಕಾರ ಅದಕ್ಕೆ ಅವ್ರ 12ನೇ ಶತಮಾನದ ಹುಟ್ಟುವಾಗಲಿ ಋಷಿ ಮುನಿಗಳೇ ಆಗಲಿ ಯಾಕೆ ಅವರು ಯೋಗ ಮತ್ತೆ ಪ್ರಾಣಾಯಾಮ ಓಂಕಾರ ಮಾಡ್ತಾರಂದ್ರೆ ನಮ್ಮ ಎಲ್ಲ ಶರೀರಗಳು ಚೆನ್ನಾಗಿರ್ತಿದ್ವು, ಆಕ್ಟಿವ್ ಇರ್ತಿದ್ವು. ಅದಕ್ಕೆ ಅವ್ರನ್ನ ಮಾಡ್ತಾ ಇದ್ರು, ತಿಳ್ಕೊಂಡಿದ್ರು ಅವ್ರು. ಈ ಯಾರ ಶರೀರದ ಬಗ್ಗೆ ಡಾಕ್ಟರಿಗೆ ಗೊರ್ತೈತಿ. ಡಾಕ್ಟರ್ ಏನು ಗೊತ್ತಪ್ಪ ಅಂತಂದ್ರೆ ಅವ್ರಿಗೆ ಔಷಧ ಕೊಡುವಂದ ಗೊತ್ತಿರ್ತೈತಿ. ಅವ್ರಿಗೆ ಔಷಧದಿಂದ ಹೆಂಗ್ ಕಲಿಬೇಕು ಅನ್ನೋದು ಋಷಿ ಮುನಿಗಳ ಮೂಲಕನ ಕಲಿಬೇಕು. ಎಲ್ಲರೂ ಉಸಿರನ್ನು ತೆಗೆದುಕೊಳ್ಳಿ. ಓ ಈಗ ಪ್ರಾರ್ಥನೆ ಮಾಡೋಣ. ಓಂ ಭೂರ್ಭುವಸ್ವಃ ಎಲ್ಲ ಕೂಡ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯುರ್ಮೋಕ್ಷಯಮಾಮೃತಾ. ಓಂ ಸಹನಾವವತು ಸಹನೌ ಭುನಕ್ತು ಸವೀರಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಅಸತೋ ಮಾ ಸದ್ಗಮಯ
तमसो मा ज्योतिर्गमय मृत्योर्मामृतंगमय ओम शांति 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 निदान ಎರಡು ಕೈಗಳನ್ನು ಜೋಡಿಸ್ರಿ ಕೈಗಳನ್ನು ಜೋರಾಗಿ ಇದ್ರಿ ಕಣ್ಣು ಯಾಕೋ ಇವತ್ತು ಜನ ಸ್ವಲ್ಪ ಕಡಿಮೆ ಇದ್ದಾರೆ ಮಳೆ ಇರ್ತಿತ್ತು ಒಂದು ನೆವ ಬೇಕು ಬರೋಕೆ ನೋಡಿ ಮಳೆ ಬೇಕಂದಂಗೆ ಬರ್ಬೋದು ಇಷ್ಟು ಮಂದಿ ಬಂದಾರಿಲ್ಲ ಅವ್ರಿಗೇನು ಮಳೆ ಇಲ್ಲ ಒಂದು ನಿಮಗೆ ಈ ಒಂದು 2 ನಿಮಿಷ ಈ ಯೋಗ ಯಾಕೆ ಮಾಡಬೇಕು ವ್ಯಾಯಾಮದವರು ಕೆಲವರು ವ್ಯಾಯಾಮ ಮಾಡ್ತಾರಲ್ಲ ಈ ಅವರಿಗೆ ಮತ್ತು ನಮ್ದು ಯೋಗಕ್ಕೆ ಏನು ಪರಕತೆ ಎಂದು ಹೇಳ್ತಾರೆ ಈ ಯೋಗಾಸನ ಮಾಡೋದ್ರಿಂದ ಏನೇನು ಲಾಭಗಳವು ಸಂಕ್ಷಿಪ್ತವಾಗಿ ಮತ್ತು ವ್ಯಾಯಾಮ ಮಾಡೋದ್ರಿಂದ ಈ ವಾಕಿಂಗ್ ಅವ್ರು ಹೋಗ್ತಿರ್ತಾರಲ್ಲ ಅವ್ರಿಗೆ ನಮಗ ಏನು ಯೋಗ ಮಾಡೋದು ಏನೇನು ಲಾಭ ಅದ ನೋಡಿ ಯೋಗಾಸನ ಮಾಡೋದ್ರಿಂದ ಉಸಿರಾಟದ ಪ್ರಮಾಣ ನಿಧಾನವಾಗಿ ಕಡಿಮೆ ಆಗ್ತದೆ ನೀವು ತೇಕ್ ಹತ್ತಿರ್ತದೆ ನೋಡಿ ಅದು ಕಡಿಮೆ ಹಾಕೋತಾ ಹೋಗ್ಬೇಕು ಇಲ್ಲಿ ಉಸಿರಾಟದ ಪ್ರಮಾಣ ಹೆಚ್ಚಾಕತ್ತದ ನೀವು ನೋಡ್ರಿ ವ್ಯಾಯಾಮ ಮಾಡಕತ್ತದಂದ್ರೆ ತೇಕಕ್ಕೆ ಹೆಚ್ಚಾಗ್ಬಿಡ್ತಾರ ಎರಡನೇದು ದೇಹದ ಉಷ್ಣಾಂಶ ಸಮಸ್ಥಿತಿಗೆ ಬರ್ತದೆ ನಮ್ಮ ಶರೀರ ಒಳಗೆ ಬಿಸಿ ಬರ್ತಿರ್ತದೆ ಅದು ಈ ಯೋಗಾಸನ ಮಾಡೋದ್ರಿಂದ ಕಡಿಮೆ ಸಮಸ್ಥಿತಿಗೆ ಬರ್ತದೆ ಇಲ್ಲಿ ದೇಹದ ಉಷ್ಣಾಂಶ ಹೆಚ್ಚಾಗಿಸೋದು ಆಕತಿ ಇದು ನಮ್ಮ ರಾಷ್ಟ್ರೋತ್ಥಾನದೊಳಗೂ ಸಂಶೋಧನೆ ಕೇಂದ್ರ ಐತಿ ಮತ್ತು ಹರಿದ್ವಾರದಲ್ಲೂ ಕೇಂದ್ರ ನೀವು ಒಂದು ಮಷಿನ್ ನಮ್ಗೆಲ್ಲ ಮಷಿನ್ ಜೋಡಿಸ್ತಾರೆ ಎಷ್ಟು ಶಕ್ತಿ ಬಂದೈತಿ ಏನೇನು ಇದರಿಂದ ಲಾಭ ಆಕೈತೆ ಅನ್ನೋದು ಒಂದು ಮಿಷಿನ್ ಬಂದವ ಇಂಥ ಮಿಷನ್ಗಳನ್ನ ಉಪಯೋಗ ಮಾಡ್ತಾರೆ ಆಗ ಆಮ್ಲಜನಕ ಸಂಪೂರ್ಣ ಸಂಚಲನ ಆಕತೈತಿ ಈ ವ್ಯಾಯಾಮ ಮಾಡೋದ್ರಿಂದ ಪ್ರಾಣಾಯಾಮ ಮಾಡೋದ್ರಿಂದ ಪೂರ್ಣ ಶರೀರ ತುಂಬಾ ಆಮ್ಲಜನಕ ಬಂದ ನೀವು ಪೂರ್ಣ ಆಕ್ಟಿವ್ ಆಗ್ತೀರಿ ಇಲ್ಲಿ ಹಂಗಿಲ್ಲ ಆಮ್ಲಜನಕ ಭಾಗಶಃ ಸ್ವಲ್ಪ ಭಾಗ ಕಷ್ಟ ಹೋಗ್ತೈತೆ ಇನ್ನೂ ವ್ಯಾಯಾಮ ಮಾಡೋದ್ರಿಂದ ಮುಂದೆ ಯೋಗಾಸನ ಮಾಡೋದ್ರಿಂದ ಎದೆ ಬಡಪಡ ಪ್ರಮಾಣ ಕಡಿಮೆ ಆಕತಿ ನಮ್ಮ ಹಾರ್ಟ್ BP ಇರ್ತಾರಲ್ಲ ಅದು ಕಡಿಮೆ ಆಕತಿ ಇಲ್ಲಿ ಜಾಸ್ತಿ ಆಕತಿ ಅಲ್ಲಿ ವಾಕಿಂಗ್ ಅಥವಾ ಹೆಚ್ಚು ಓಡಾಡೋದ್ರಿಂದ ನಾಡಿ ಸ್ಪಂದನ ಕಡಿಮೆ ಆಗುತ್ತೆ ಇಲ್ಲಿ ನಾಡಿ ಸ್ಪಂದನ ಕಡಿಮೆ ಆಕತಿ ಇಲ್ಲಿ ನಾಡಿ ಸ್ಪಂದನ ಹೆಚ್ಚಾಗಿಸೋದಕ್ಕೆ ನೀವು ಕೈ ಇದ್ರೆ ನೋಡಿದ್ರೆ ಗೊತ್ತಾಗ ಡಾಕ್ಟರಿಗೆ ಆಗ ನಮ್ಮ ಮನಸ್ಸು ಯೋಗ ಮಾಡಿದ್ರೆ ನೋಡ್ರಿ ಮನಸ್ಸು ಶಾಂತ ಆಕತಿ ಅದ ಮನಸ್ಸ ಈ ವ್ಯಾಯಾಮ ಮಾಡಿರ್ತಾರ ಅವ್ರನ್ನ ನೀವು ಮಾತಾಡ್ಸಿಲ್ಲ ಅವ್ರು ಸಿಟ್ಟಿಗೆ ಬರ್ತಾರ ಅವ್ರು ಇವ್ರು ಸಿಟ್ಟಿಗೆ ಹೋಗಿ ಆರಾಮಾಗಿ ಹೇಳ್ತಾರೆ ಯಾಕಂದ್ರೆ ಯೋಗ ಮಾಡಿ ಧ್ಯಾನ ಪಡ್ಕೊಂಡಿರ್ತಾರ ಒಳ್ಳೆ ಒಂದು ಅವ್ರ ಮನಸ್ಸಿನಾಗ ಶಾಂತ ಅಂತ ಭಾವ ಬಂದಿರ್ತೈತಿ ಆದ್ರೆ ನೀವು ರನ್ನಿಂಗ್ ಮಾಡಿ ಬಂದವ್ರನ್ನ ಮಾತಾಡ್ಸಿಲ್ಲ ಅವ್ರು ಸಿಟ್ಟಿಗೆ ಬರ್ತಾನ ಇಲ್ಲಾಂದ್ರೆ ಅವ್ರು ಆ ಸ್ಪೋರ್ಟ್ಸ್ದವ್ರಿಗೆ ಏನಾರ ನೀವು ಸ್ವಲ್ಪ ಏನೋ ತಪ್ಪು ಮಾಡಿದ್ರೆ ಅನ್ನಿಸ್ತದೆ ಬಡ್ದೋಡ್ಬಿಡ್ತಾರ ಅವ್ರು ಯೋಗದವ್ರು ಬಿಡಂಗಿಲ್ಲ ಬುದ್ಧಿವಾದ ಹೇಳ್ತಾರೆ ಆಗ ಇಲ್ಲಿ ರಸಗ್ರಂಥಿಗಳು ಮತ್ತು ಆಂತರಿಕ ಅಂಗಗಳ ಮೇಲೆ ನಿರ್ದಿಷ್ಟ ಪರಿಣಾಮವನ್ನು ಬೇಕಾಗ್ತದೆ ಯೋಗ ಮಾಡೋದ್ರಿಂದ ಇಲ್ಲಿ ಅಲ್ಲಿ ನಿರ್ದಿಷ್ಟ ಯಾವ ಪರಿಣಾಮನೂ ಬೀರುವುದಿಲ್ಲ ಶರೀರ ಮೇಲೆ ಮುಂದೆ ಶಕ್ತಿ ಇಲ್ಲಿ ಶಕ್ತಿ ಬರ್ತೈತಿ ಯೋಗಾಸನ ಮಾಡೋದ್ರಿಂದ ಈ ಪ್ರಾಣಾಯಾಮಗಳನ್ನ ಯೋಗಾಸನ ಮಾಡೋದ್ರಿಂದ ಏನ್ ಮಾಡ್ತೀವಿ ಶಕ್ತಿ ಬರ್ತೈತಿ ಅಲ್ಲಿ ಏನಾಗ್ತದೆ ಶಕ್ತಿ ವೇಸ್ಟ್ ಆಕತ್ತೆ ಅಲ್ಲಿ ಶಕ್ತಿ ವೇ ಆಕತ್ತೆ ಶಕ್ತಿ ಖರ್ಚಾಕತ್ತೆ ಈ ಅದಕ್ಕೆ ಅಂತ ನಾವು ಯೋಗ ಮಾಡೋದ್ರಿಂದ ಇಷ್ಟು ಅಂದ್ರೆ ವ್ಯಾಯಾಮ ಮಾಡೋದ್ರಿಂದ ಏನಾಕತಿ ಇದನ್ನ ಮಾಡಿದ್ರಿಂದ ಏನಾಕತಿ ಅನ್ನೋದನ್ನ ಸಂಕ್ಷಿಪ್ತವಾಗಿ ಇದು ಒಂದು ಅಲ್ಲಿ ವೈಜ್ಞಾನಿಕವಾಗಿ ಅವ್ರು ಹೇಳಿದ್ದನ್ನ ನಾನು ಹೇಳಿದೆ ಈಗ ನಿಧಾನವಾಗಿ ಸ್ವಲ್ಪ ಮ್ಯೂಸಿಕ್ ಹಾಕೋದ್ರಲ್ಲ ಬೇಡ ಕೆಲವ್ರು ಬೇಡ ಅಂತ ಕೆಲವ್ರು ಹಾಕೋದು ಸಣ್ಣ ಮ್ಯೂಸಿಕ್ ಹಾಕೋಣನ್ರಿ ನೀ ರಾಮಣ್ಣ ಬೇಡ ಹಾಕಿದ್ದ ಹಂಗ ಸಣ್ಣಗೆ ಹಾಕೊಂಡ್ರಲ್ಲ ನಿಧಾನವಾಗಿ ಸ್ವಲ್ಪ ಹಾಕಿ ಮಾಡೋದ್ರಿಂದ ಅಂದ್ರೆ ಬೇಸರ ಅನ್ಸೋದಿಲ್ಲ ಅದು ಮಾಡ್ಕೋತಂದು ಹೇಳಿದ್ರೆ ಅದು ಚಂದ ಆಗ್ತದೆ Welcome to Bhakti channel. Share and subscribe. Thank you.
ಯಾವುದು ನಿಧಾನ ನಿಮ್ಮ ಶಕ್ತಿ ಅನುಸಾರ ಮಾಡು. ಭಾಳ ಕ್ರಾಸ್ ಮಾಡ್ಕೊಂಡ್ಬಾನೆ ಸರ್ ಬಾಗಿ ಸರ್. ಥ್ಯಾಂಕ್ ಯು ಸರ್. ನಿಧಾನ ಅದನ್ನ ಶರೀರ ಸಲ್ಲಿಸು. ಭಾಳ ಕ್ರಾಸ್ ಮಾಡ್ಕೊಂಡ್ಬಾನೆ ಇಲ್ಲ. ನಿಧಾನವಾಗಿ ಕೈಗಳು ನಡೆ. ನಮ್ಮ ಅಂಗಗಳನ್ನ ಸಲ್ಲಿಸುದು. ಕೈಗಳು ನಡುವೆ 2 ಸಲ ಹಿಂಗೆ ನೋಡು. ಜಂಪ್ ಮಾಡೋದ್ರಿಂದ ಎಲ್ಲ ಅವಯವಗಳು ಲೂಸ್ ಆಗ್ತಾವೆ. ಆಗ ಯಾರಿಗೆ ಬರ್ತೈತವ್ರು ಹಿಂಗೆ ಹಚ್ಚಬೇಕು. ಯಾರಿಗೆ ಬರ್ತೈತಾವ ಮಾಡಿ ಚೈನ್. ಈಗ ಚೈನ್ ಕುಂತ ನೋಡು. 1 2 1 2 ಸ್ವಲ್ಪ ಕಾಲವನ್ನು ಕಲ್ಲು ಇಷ್ಟು ಕೈಗಳು ನೇರವಾಗಿದೆ. ಯಾರಿಗೆ ಬರ್ತದೆ ಇಷ್ಟ ನೋಡು. ಅಷ್ಟು ಮಾಡಬೇಕಂತೇನಿಲ್ಲ. ಯಾರಿಗೆ ಬರ್ತಾವ ನಿಧಾನವಾಗಿ ಈ ನಿಧಾನ ಏನು ಮಾಡಿ ಈ ರೀತಿ ಅದನ್ನೇ ಮಾಡಿ. ನಿಧಾನ ಮಾಡಿ ಈ ರೀತಿ ಮಾಡಿ. ಚಲಿ ಈಗ ಕೈಗಳನ್ನು ಸ್ವಲ್ಪ ತ್ರಿಕೋಣ. ಈ ಬದ್ದು ವೇಟು ಬಂದ ತಕ್ಷಣ ಅವನಿಗೆ ಹೊಟ್ಟೆ ಕಡಿಮೆ ಮಾಡೋದ್ರಿಂದ ಚೈನ್. ಈಗ ಪಾದ ಸ್ಟಾರ್ಟ್ ಮಾಡೋದು. ಈ ರೀತಿ ಕೈಗಳು ಬರಬೇಕು. ಮತ್ತೆ ನಾನು ಬ್ಯಾಲೆನ್ಸ್ ತಕ್ಕ ಮಾಡು. ಚೈನ್ ಈ ರೀತಿ ಕೈಗಳು ಅನ್ಕೋಬೇಕು. ಈಗ ಪಾದ ಅನ್ಕೋತೀವಿ. ಚೈನ್ ಏನ್ ಮಾಡಿ ಈಗ ಆಮೇಲೆ ಈಗೆಲ್ಲ ಮಹಾರಾಷ್ಟ್ರ ಏನ್ ಮಾಡ್ಯಾರ, ಇವನೇ ಹೆಚ್ಚು ಮಾಡಕ್ ಹಾಕ್ತಾರೆ ಎಲ್ಲರೂ. ತಿಳ್ಕೊಂಡು ಯಾರಿಗೆ ಬರುತ್ತೆ ನೋಡ್ರಿ, ನೋಡೋದು ನ್ಯಾಯವನ್ನು ಮಾಡೋದು. ಏನ್ ಮಾಡಿ ಚೈನ್ ಸ್ವಲ್ಪ ಕಾಲಗಳನ್ನು ತೋರಿ, ಎಡಗಾಲನ್ನು ತೋರಿ ಮತ್ತೆ ಬಲಗಾಲ ತೋರಿ. ಈಗ ಸೈಡ್ ಈ ಕಡೆ ಬಲಗಾಲ ತೋರಿ. ಆಗ ಈಗೇನ್ ಮಾಡ್ರಿ, 1 2 3 4 1 2 3 4 15 ಮಾಡು, ಸ್ಪೀಡ್ ಮಾಡು. 1 2 1 2 1 2 1 2 1 2 1 2 1 2 1 2. ಆಮೇಲೆ
ಆಮೇಲೆ ತೋಳ್ರಿ. ಆಮೇಲೆ ಕಾಲು ಈ ರೀತಿ ಬರ್ ಪೂರ್ಣವಾಗಿ ಹಿಂಗೆ. ಈಗ ನಡುವಿನ ಕೈಗಳು ಸ್ವಲ್ಪ ನಿಧಾನವಾಗಿ ದೀರ್ಘವಾಗಿ ಬಾಯಿ ಮುಚ್ಚಿ ಹೂವಿನಿಂದ ಉಸಿರಾಡಿ. ಮೂಗಿನಿಂದ ನಿಧಾನ ಕಣ್ಣು ಮುಚ್ಚಿ ಒಂದೆರಡು ಸಲ ಉಸಿರಾಟ ಮಾಡಿ. ಈಗ ಕಾಲುಗಳನ್ನು ಈ ರೀತಿ ನಿಧಾನವಾಗಿ ಎದುರುಗಡೆ ನಿಧಾನವಾಗಿ ತಿರುಗಿಸಿ ಪೂರ್ತಿ ರೊಟೇಟ್ ಮಾಡಿ. ಆಮೇಲೆ ರಿವರ್ಸ್ ಮಾಡಿ, ರಿವರ್ಸ್ ವಿರುದ್ಧ ದಿಕ್ಕಿಗೆ ತಿರುಗಿಸಿ ಪೂರ್ಣ ತಿರುಗಿ. ಈಗ ನಡುವಿನ ಇರಲಿ ಎರಡೋ ಕಾಲುಗಳನ್ನು ಕೂಡಿಸಿ ಈ ರೀತಿ ಇವೆಲ್ಲ ಕೀಲುಗಳನ್ನ ಸಡಿಲಿಸು. ಅಂಗಮರ್ದನೆ ಅಂತ ಪ್ರತಿಯೊಂದು ಅವಯವನ್ನ ಈಗ ಪಾದಹಸ್ತಾಸನ ಮಾಡೋಣ. ಏನ್ ಮಾಡಬೇಕು? ಎರಡೂ ಕೈಗಳನ್ನ ನೋಡ್ಕೊಳ್ಳಿ. ಈಗ ಸಮಾಂತರವಾಗಿ ನೋಡ್ರಿ. ನೀವು ನೋಡ್ಕೊಳ್ಳಿ, ಭುಜದ ಸಮಾಂತರವಾಗಿ ಈ ರೀತಿ. ಡೋ ಪೂರ್ಣ ಈ ಹತ್ರ ಎತ್ತರ ಸ್ವಲ್ಪ ಇರಲಿ. ಹಾಗೆ ಕೈಯೊಳಗ ಮಾಡೋದ್ರಿಂದ ಆಗ ಎರಡೂ ಕೈಗಳು ಪಾದದ ಹತ್ತಿರ ಬರಬೇಕು. ಕಾಲುಗಳನ್ನು ಮಡಚಬಾರದು. ಎಷ್ಟು ಸಾಧ್ಯಕ್ಕೆ ಹನಿಯನ್ನು ಹಚ್ಚಾಕ್ಬೇಕು ನೋಡು. ಹಾಗೆ ಇರಲಿ ಒಂದು ನಿಮಿಷ. ಆಮೇಲೆ ಚಾ ಈಗ ಅರ್ಧ ಚಕ್ರಾಸನ ಮಾಡೋದು. ಈ ರೀತಿ ಕೈಗಳಲ್ಲಿ ಕಾಲನ್ನು ನೇರ ಒಳಗೆ ಕುತ್ತಿಗೆ ನಡಲಿನ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು. ನೋಡಿ ಈ ರೀತಿ ಇರಬೇಕು. ಈ ರೀತಿ ನೋಡಿ. ಹಾಗೆ ಇನ್ನೊಂದ್ಸಲ ಮಾಡೋಣ. ನೋಡಿ ಯಾರು ಚೆನ್ನಾಗಿ ಮಾಡ್ತಾರೆ ನೋಡಿ. ಬಗ್ಗೆ ನಡದಿಂದ ಬಿದ್ದು ಬೀಳ್ಬೇಕು. ಹಾಗೆ ಇರ್ಲಿ. ದೋ ಈಗ ಪರಿವರ್ತಿತ ಈ ರೀತಿ ಕಾಲಗಳನ್ನು ಮಾಡ್ರಿ. ಮಾಡಿದ್ರೆ ಈಗ ಏನ್ ಮಾಡ್ರಿ, ಎಡಗಾಲ ಹಿಂಗೆ ತಿರುಗಿ ಈ ಕಾಲು ಹಿಂಗಿರ್ಬೇಕು, ಇದು ಹಿಂಗಿರ್ಬೇಕು. ಮಾಡಿದ್ರಿ ಈಗ ಏನ್ ಮಾಡ್ರಿ, ಹನುಮಾನ ಹಿಂಗೆ ನಿಲ್ರಿ. ನೋಡಿ ಹಿಂಗೆ ನಿಲ್ರಿ. ಇದು 90 ಡಿಗ್ರಿ ಇರಬೇಕು. ಎಷ್ಟು ಸಾಧ್ಯ ಕಾಲ ಆಗಬೇಕು. ಆಮೇಲೆ ಕೈಯನ್ನು ಹಿಂಗೆ ಊರಿ, ಹಿಂಗೆ ಊರಿದ್ರಿ. ಈ ಕೈಯನ್ನು ಮುಂದೆ ತಗೊಳ್ಳಿ.
ಪೂರ್ಣ ಹೀಗೆ ಇರು ಸ್ವಲ್ಪ. ಆಮೇಲೆ ಮೇಲ್ಗಡೆ ತೋರಿ ನೋಡಿ, ಇದು ಭುಜ, ನಮ್ಮ ಭುಜ ಆಗಲ್ಲ ಆಗ್ತದೆ. ಮಿಲಿಟ್ರಿ ಹುಡುಗರು ಒಳ್ಳೆದೈತಿ, ಎದೆ ಆಗಲ್ಲ, ಬೆನ್ನು ನೋವು ಕಡಿಮೆ ಆಗ್ತದೆ ಮತ್ತು ಚೆನ್ನಾಗಿ ಬ್ಯಾಲೆನ್ಸ್ ಇರ್ತದೆ ನೋಡಿ. ಆಮೇಲೆ ಏನು ಮಾಡ್ರಿ, ಕೈಗಳು ಹಿಂಗೆ ತಗೋರಿ ಈ ರೀತಿ ಹನುಮಾನ ಕೈಗಳನ್ನು ಕೂಡಿಸ್ರಿ. ಯಾರಿಗೆ ಎಷ್ಟು ಕಷ್ಟ ಮಾಡ್ರಿ, ತ್ರಾಸ ಮಾಡ್ಕೊಂಡು ಮಾಡಂಗಿಲ್ಲ. ಸ್ಥಿರಂ ಸುಖಂ ಆಸನಂ ಅಂದ. ಮತ್ತೆ ಹಿಂಗೆ ಬರ್ರಿ, ಮತ್ತೆ ಹೀಗೆ ತೋರಿ. ಈಗ ಬಲಗಾಲನ ಹಿಂಗೆ ಮಾಡಿ. ಯಾರಿಗಷ್ಟ ಕಷ್ಟ ಮಾಡಿ, ಯಾರು ಬರಲಿಲ್ಲ ಅವ್ರಿಗೆ ನೋಡಿ ಇದು ಹಿಂಗಿರ್ಬೇಕು. ಹಿಂಗೆ ಮಾಡಿದ್ರೆ ಹಾಂ, ಈಗೇನು ಮಾಡೋದು, ಇಲ್ಲಿ ನಡೋದು ಕೈಗಳು ಈ ರೀತಿ ತೋರು. ಇದು ಎರಡು ಲಂಬ ಇರೋದು. ಎಷ್ಟು ಸಾಧ್ಯ ಕಾಲನ್ನ ಅಗಲ ಮಾಡಬೇಕು. ಕೈ ಮುಂದೆ ತೋರು ನೋಡಿ. ನಿಮ್ಮ ಎಲ್ಲ ವೈರುಗಳು ಒಳ್ಳೆ ವ್ಯಾಯಾಮ ಸಿಗ್ತದೆ. ನಿಮ್ಮ ಬಜ್ಜು ವೇಕು ಎಲ್ಲ ಕರೆಯೋಗ್ತದೆ. ನಿಧಾನ ಮೇಲ್ಗಡೆ ಮಾಡಿ, ಪೂರ್ಣ ತೋರಿಗೆ ಮೇಲ್ಗಡೆ ನೋಡಿ. ನಿಮ್ಮ ದೃಷ್ಟಿ ಮೇಲ್ಗಡೆ ಇರೋದು ಹಾಗೇ. ಆಮೇಲೆ ಕೈಗಳನ್ನು ಈ ರೀತಿ ಸ್ವಲ್ಪ ಹನುಮಾನ ಹಸನ ಹಿಂಗೆ ಬರ್ರಿ. ಆಮೇಲೆ ಕೈಗಳನ್ನು ಇಟ್ಕೊಳ್ಳಿ. ಯಾರಿಗೆ ಅಷ್ಟೇ ಮಾಡಿ, ಕ್ರಾಸ್ ಮಾಡ್ಕೊಂಡು ಮಾಡಿಲ್ಲ. ಲೋ ವಿಶ್ರಾಮ. ಈಗ ಏನ ಮಾಡಿ ತೋರಿಸು. ಯಾರಿಗೆ ಗೊತ್ತದ ಅವ್ರು ಅಷ್ಟ ಮಾಡ್ರಿ, ಉಳಿದವ್ರು ಮಾಡಕ್ಕೆ ಹೋಗ್ಬೇಡ್ರಿ. ಬ್ಯಾಲೆನ್ಸ್ ಸಿಗೋದು. ಇದನ್ನ ಮತ್ತೆ ಹಿಂಗೆ ತಿರಿಬೇಕು. ಈ ಕೈಯನ್ನ ಎಡಗೈ ಮುರುದು ಯಾರು ಮಾಡಬೇಡ್ರಿ. ಒಂದ್ಸಲ ನೋಡ್ಕೊಳ್ಳಿ, ಯಾರು ಗೊತ್ತದ ಅಷ್ಟ ಮಾಡಿ. ಹೀಗೇನು ಮಾಡಬೇಕು, ನಿಧಾನವಾಗಿ ಇಲ್ಲಿ ಕೈ ಇಟ್ಟಿದ್ದೀರ, ನನ್ನ ಬ್ಯಾಲೆನ್ಸ್ ಇರ್ತೈತಿ. ಹಿಂಗೆ ಮಾಡ್ಬೇಕು ನೋಡಿ. ಯಾರಿಗೆ ಗೊತ್ತದ ಅವ್ರಿಗೆ ಈ ಕಾಲನ್ನು ಸೀದಾ ಮಾಡ್ಕೊತ ಹೋಗ್ಬೇಕು ನೋಡ್ರಿ. ಯಾರಿಗೆ ಗೊತ್ತದ ಅವ್ರು ಮಾಡಿ ಬೀಳ್ಬೇಡಿ. ದಬ್ಬದ ಯಾರು ಮಾಡ್ತೀವಿ, ಹುಡುಗ ಮಾಡ್ರಿ. ಹಾಂ, ಬ್ಯಾಲೆನ್ಸ್ ಚೆನ್ನಾಗಿ ಸಿಗ್ತದೆ. ಹಾಂ, ಮೇಲ್ಗಡೆ ನೋಡು, ಮೇಲ್ಗಡೆ ನೋಡು. ಹಾಂ, ವೆರಿ ಗುಡ್. ನೋಡಿ ಸರ್ವ್ ಮಾಡ್ತಾರೆ ನೋಡಿ. ಸರ್ ಚೆಕ್ ಮಾಡ್ತಾರೆ, ವೇಟ್ ಮಾಡ್ತಾರೆ. ಇದೇನ ಮಣ್ಣಮಲ್ಲಿ ಯೋಗದವರು, ಬಾಲ್ ಡಾಕ್ಟರ್ದವರು, ಲೇಡೀಸ್ ಹಂಗೆ ಬೇಕಂದ್ರೆ ನಡೀತಾರೆ. ನಾವೇನು ಅಲ್ಲ, ಹರಿದ್ವಾರ ಬಂದಿದ್ರು ಅವರು ಎಷ್ಟು ಮಾತಾಡೋದು. ಅವರಿಗೆ ದಪ್ಪದಾರ 7 ಭಾಷೆ ಕಲಿತಾರ. 7 ಭಾಷೆ. ಅವರಪ್ಪ ಅವರು ಸೆಂಟ್ರಲ್ ಗೌರ್ಮೆಂಟ್ನಾಗಿದ್ರು. ಅವರು ನಾನು ಸಲ ಯೋಗ ಹೇಳ್ತೀನಿ ಈಗ ಕ್ಲಾಸ್. ಅಲ್ಲಿ ತಗೊಂಡವ್ರು ಕನ್ನಡ ಮಾತಾಡ್ತಾರೆ. ನನಗಾಗಿ ಅವ್ರು ಆ ಕಡೆ ಅವರು ಏನು ಮಾತಾಡ್ತೀನಿ, 7 ಭಾಷೆ ಕಲ್ತಂದ್ರಿ ಅಂತಂದ್ರು. ಆಮೇಲೆ ಮತ್ತೆ ಈ ಕಾಲ ತಿರುಗಿಸು, ಈ ಕಾಲ ಹಿಂಗಿರ್ಬೇಕು. ಆಮೇಲೆ ಏನು ಮಾಡ್ರಿ, ನಿಮ್ಗೆ ಎಷ್ಟು ಈ ನೋಡ್ರಿ, ನಿಧಾನವಾಗಿ ಈಜಿ ಈ ನೋಡ್ರಿ. ಈಗ ಮೇಲ್ಗಡೆ ನಿಮ್ಮ ದೃಷ್ಟಿ ಮೇಲ್ಗಡೆ. ಹಾಂ, ಚೆನ್ನಾಗಿ ಬ್ಯಾಲೆನ್ಸ್ ಇರ್ತದೆ ನೋಡ್ರಿ. ನೀವು ಎಲ್ಲಿ ಬೀಳೋದಿಲ್ಲ. ಸೈಕಲ್ ಮಾತ್ರ ಎಕ್ಸಿಡೆಂಟ್ ಆಗಿರ್ತಾರೆ ನೋಡ್ರಿ. ನೀವು ಬೀಳ್ತೀರಿ ಅಂದ್ರೆ ಆರಾಮ್ ಕೈ ಹೋಗ್ತೀರಿ. ಯಾಕಂದ್ರೆ ನೀವು ಬ್ಯಾಲೆನ್ಸ್ ಸಿಗ್ತಿರ್ತದೆ. ಈ ರೀತಿ ಆರಾಮ. ಇವೆಲ್ಲ ಬ್ಯಾಲೆನ್ಸ್ ಬರುವಂಥ ಆಸನಗಳನ್ನ ಇನ್ನೂ ಬಹಳಷ್ಟು ಆಸನಗಳು ಈ ಸೂರ್ಯ ನಮಸ್ಕಾರ ಮಾಡೋಣ. ಎಲ್ಲರೂ ಸೂರ್ಯ ನಮಸ್ಕಾರದ 12 ಹೆಸರನ್ನ ಹೇಳ್ತಾ ಮಾಡೋಣ. ಮತ್ತೆ ಚೆನ್ನಾಗಿ ಮಾಡಿ. ಕೈಗಳು ಇಲ್ಲಿ ಇದೆ, ಭಾಳ ಮಂದಿ ಇಲ್ಲಿ ಮಾಡ್ತಿರ್ತಾರೆ. ಈಗ ನಮಸ್ಕಾರ ಹೆಂಗೆ ಮಾಡ್ಬೇಕಂತಂದ್ರೆ, ಈ ಋಷಿ ಮುನಿಗಳಿಗೆ ನೀವು ನಮಸ್ಕಾರ ಹೆಂಗೆ ಮಾಡ್ತೀರಿ? ಈಗ ಸ್ವಾಮಿಗಳು ಬಂದಿರ್ತಾರೆ, ನಮಸ್ಕಾರ ಹೆಂಗೆ ಮಾಡ್ತೀರಿ? ಹಂಗೆ ಮಾಡ್ತೀರಿ. ಮತ್ತು ಪಾದ ಮಾಡ್ತೀರಿ. ಹೆಂಗೆ ಪಾದ ಮಾಡ್ತೀರಿ?
ನೀವೇನ್ ಹಿಂಗೆ ಎರಡು ಕೈ ಪಾದ ಬಿಡ್ತಾನೆ ಇಲ್ಲ ಅವ್ರ ಶಕ್ತಿ ನೀವು ಪಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅಂತಾನೆ ಹಿಂಗ್ ಮಾಡ್ಬೇಕು. ಆ ಹೆಬ್ಬಲ್ ಇರ್ತಾವಲ್ಲ ಹೆಬ್ಬಲ್ ಎರಡು ತಳಗ್ ಪಾದ ಹಾಕ್ಬೇಕು, ಹೆಬ್ಬಳಿನ ಕೆಳಗೆ. ಈಗ ಎರಡು ಹಿಂಗ ಮುಟ್ಟಿದ್ರೆ ಅಂದ್ರೆ ಅವ್ರ ಶಕ್ತಿ ಪಡ್ಕೊಂಡಿರ್ತಾರ. ಇವರೆಲ್ಲ ಸ್ವಾಮಿಗಳಲ್ಲ, ಶಿಸ್ತು ಊಟ ಮಾಡಿ ಮಾಡ್ಕೊಳ್ಳೋ ಸ್ವಾಮಿಗಳಲ್ಲ. ಈ ಋಷಿ ಮುನಿಗಳು ಇರ್ತಾರ ನೋಡಿ, ಅವ್ರ ಒಂದು ಯೋಗದ ಶಕ್ತಿ ಇರ್ತೈತೆ ಅವ್ರು. ನೀವು ಯೋಗದ ಶಕ್ತಿ ಪಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಈ ಹಿಮಾಲಯದಾಗ ಇರ್ತಾರಲ್ಲ ಅವ್ರು ಮಾಡಿಸ್ಕೊಡುದಿಲ್ಲ ಮೋಸ್ಟ್ಲಿ. ನನಗೆ ಅನ್ಸಿಬಿಟ್ಟಿಗೆ ಅವ್ರು ಹೇಳಿದ್ರು ಸ್ವಾಮಿಗಳು, ಅವರೇ ಹೇಳಿದ್ರು ನನ್ನ ಶಕ್ತಿ ನೀ ಪಡ್ಕೋಬೇಕಾದ್ರೆ ಹಿಂಗೆ ಮಾಡತ್ತಂದ್ರೆ ಒಂದ್ಸಲ ಅವ್ರ ಶಕ್ತಿನ ಬಂದಿದೆ ಯೋಗದಿಂದ ಬಂದಿದ್ ನಾಳೆ ಅಂತ ಶಕ್ತಿಯನ್ನು ಪಡ್ಕೋಬಹುದು. ನೀವು ಯೋಗ ಮಾಡಿದ್ರೆ ಪಡ್ಕೋಬಹುದು. ಅದು ಹೆಂಗಂದ್ರೆ ಹೆಬ್ಬಲನ್ನ ಹಿಂಗೆ ಇಡೋದು, ಅವರೇ ಹೇಳಿದ್ರು ಹಿಂಗೆ ಹೆಬ್ಬಲ್ ಇಡೋದು, ಹಿಂಗೆ ಹೆಬ್ಬಲ್ ಇಡೋದು, ಹನಿಯನ್ನ ಆ ಹೆಬ್ಬಳಿಗೆ ಹಚ್ಚೋದು, ಎರಡು ಕಾಲ ಮುಚ್ಚಿರ್ತಾರ. ಇಷ್ಟು ಹಚ್ಚಿದ್ರೆ ಒಂದು ನಿಮಿಷ ನೀವು ಇಟ್ಟಿದ್ರೆ ಅವ್ರೇನ್ ಶಕ್ತಿ ಪಡ್ಕೊಳ್ತಾರೆ ಆ ಶಕ್ತಿ ನಮ್ಗೆ ಬಂದ್ಬಿಡ್ತೈತೆ ಆಟೋಮೆಟಿಕ್. ಇವೆಲ್ಲ ಗುರು ಅಂತ ಹೇಳ್ತಾರಲ್ಲ, ನನ್ನ ಆಶೀರ್ವಾದ ನನಗೆಲ್ಲ ಬಿಟ್ಟು ಬಿಡ್ತೀನಿ ಅಂತ ಹೇಳಿ ಮನೆ ಬೊಗಲಾದಿ ಸ್ವಾಮಿಗಳ ಮಗಳಿಗೆ ಅವರು ಇದಕ್ಕೆ ಸ್ವಾಮಿಗಳು ಅವರಾದಿ ಸ್ವಾಮಿಗಳು ಅಂತ ಹೇಳಿ ಅವ್ರು ಹೇಳಿದ್ರು ನನ್ನ ಶಕ್ತಿ ಎಲ್ಲ ನಿನ್ಗೆ ಬಿಟ್ಟು ಕೊಡ್ತಾನೆ ಆ ಸಲ ಬಿಡುದಿಲ್ಲ ಅಂತ ಹೇಳಿದ್ರು. ಆ ನಾನು ಏನ್ ಪಡ್ಕೊಂಡು ಆ ಶಕ್ತಿ ನನಗೆ ಬಿಡ್ತಾನೆ ಒಂದ್ ದಿವ್ಸ ಅಂತ ಹೇಳಿದ್ರು. ಗುರುಗಳನ್ನು ಅಂತ ಶಕ್ತಿಯನ್ನು ಸಾಯಿಮನ್ನು ಬಿಟ್ಟು ಹೋಗ್ತಾರ. ಶಂಕರಾಚಾರ್ಯರು ನಮಗೆಲ್ಲ ಈ ವಿವೇಕಾನಂದರು ಬಿಟ್ಟಿದ್ದಾರೆ ಶಕ್ತಿ. ಅವರು ಪಡ್ಕೊಂಡ್ರೆ ಶಕ್ತಿಯನ್ನು ಪಡ್ಕೊಂತಾರ. ನೀವು ಮನಸ್ಸು ಮಾಡಿದ್ರೆ ಆ ಶಕ್ತಿಯನ್ನು ಪಡ್ಕೋಬಹುದು. ನಿಮ್ಮ ಗುರುವಿಗೆ ಬಿಟ್ಟು ಹೋಗ್ತಾರ ಅವ್ರು ಲಾಸ್ಟಕ್ಕೆ. ಯಾವಾಗ ತನ್ನ ಶಿಷ್ಯ ಆಗ್ತಲ್ಲ ಅವಾಗ ಬಿಡ್ತಾರೆ. ಯೋಗನ ಹಂಗದ. ಇದೆಲ್ಲ ಬಹಳ ಅದ್ಭುತವಾದಂತ ಯೋಗದ. ಇದೇನು ತಿಳ್ಕೊಳ್ಳೋಷ್ಟು ನಾವು ತಿಳ್ಕೊಂಡ್ ಬರೀ ಯೋಗ ಪ್ರಾಣಾಯಾಮ ಧ್ಯಾನ ಮಾಡಿದಾರಲ್ಲ. ಈ ಯೋಗದೊಳಗ ಎಂತೂ ಅಷ್ಟಾವಧಾನ ಜೀವನ ಅಳವಡಿಸಿದ್ರೆ ಯೋಗ ಸಾಧಕ ಆಗ್ಬೋದು. ಈಗ ತಗೊಳ್ಳೋರು ಓಂ ಮಿತ್ರಾಯ ನಮಃ ಓಂ ರವೇ ನಮಃ ಓಂ ಸೂರ್ಯಾಯ ನಮಃ ಓಂ ಕಲಾಯ ನಮಃ. ನೋಡ್ರಿ ನೋಡ್ರಿ ಈ ಬಳ್ಳ ಇದೆ ಇರ್ಬೇಕು. ಈ ಕೈ ಏನಲ್ಲ ಎಷ್ಟು ಸಾಧ್ಯ ಆಗುತ್ತೆ ಕೈಗಳಲ್ಲಿ ಹುಡುಗರು ಮಾಡಿ ಏನಾಗಿಲ್ಲ ಮಾಡಿ ಕಾಲು ಮಾಡಿ ಈ ಖರ್ಚಾಚ ಮಾಡ್ತಾರೆ ಇಷ್ಟು ಕಾಲು ನೋಡ್ರಿ ಕೈ ಕಾ ಯಾರಿಗೆ ಬರುತ್ತೆ ಅವ್ರು ಮಾಡಿ ಇಷ್ಟು ಮಾಡೋದು ಹುಡುಗರು ನೋಡ್ರಿ ಅವ್ನು ಮಾಡಿಸೋದ್ರೆ ಹಿಂಗೆ ನೋಡ್ರಿ ಎದುರುಗಡೆ ಹಿಡಿದು ಸ್ವಲ್ಪ ಏನಾಗಿಲ್ಲ. ಆಮೇಲೆ ಪರ್ವತಾಸ ಇದೆ ಉಷ್ಣೇ ನಮಃ ಹಿರಣ್ಯ ಗರ್ಭಾಯ ನಮಃ ಮರ್ಚೇ ನಮಃ ಆದಿತ್ಯಾಯ ನಮಃ ಸವಿತ್ರೇ ನಮಃ ಅರ್ಕಾಯ ನಮಃ ಭಾಸ್ಕರಾಯ ನಮಃ ಓಂ ಶ್ರೀ ಸವಿತ್ರ ಸೂರ್ಯನಾರಾಯ ನಮಃ ವಿಶ್ರ. ಈಗ ಇನ್ನೊಂದ್ಸಲ ಈ ಸೂರ್ಯ ನಮಸ್ಕಾರದ ಆಸನಗಳ ಹೆಸರನ್ನು ಹೇಳ್ತಾ ಮಾಡೋಣ. ತೋಲೆ ಪ್ರಣಾಮಾಸನ, ಊರ್ಧ್ವಹಸ್ತಾಸನ, ಪಾದಹಸ್ತಾಸನ, ದಕ್ಷಿಣ ಅಶ್ವಸಂಚಾಲನಾಸನ, ಪರ್ವತಾಸನ. ನೋಡ್ರಿ ಹಿಂಬಡ ಹಚ್ಚಿದ ಕಾಲು ಮುಂದೆ ತಗೋರಿ, ಕಾಲು ಮುಂದೆ ತಗೊಂಡು ಹಿಂಬಡ ಹಚ್ಚರಿ, ಹಿಂಬಡ ಹಚ್ಚಬೇಕು. ಆಮೇಲೆ ನಿಮ್ಮ ದೃಷ್ಟಿ ನಾವೇ ಕಡೆ ಇರ್ಬೇಕು, ಹೊಂಕಳ ಕಡೆ ಇರ್ಬೇಕು. ಕೈಗಳು ಕುತ್ತಿಗೆ ಒಳಗೆ ಹೋಗಿರ್ಬೇಕು ಪೂರ್ಣ. ನೋಡ್ರಿ ಹಿಂಬಡ ಊರಿ ನೋಡ್ರಿ ಹಿಂಬಡದೊಳಗ
ಹೆಂಗೆ ನೋವುಗಳು ಬರ್ತಾವ ನೋಡಿ. ಕಣ್ಣು ಮುಚ್ಚಿ ಆ ನೋವುಗಳನ್ನು ಗಮನಿಸ್ಬೇಕು. ಹೆಂಗ್ ನೋವು ಬರ್ತದೆ? ಆಗ ಅಷ್ಟಾಂಗ ಗಮನಾಸನ, పెద్ద ఊరి, హని ఊరి, పెద్ద ఊరి చిన్న పెద్ద ఊరి ಎಂಟು ನಿರುತ್ತಾರೆ ಭುಜಂಗಾಸ. ಈ ರೀತಿ ಕೈ ವರ್ಷದಲ್ಲಿ ನಿಂದರ್ಶ ಪರ್ವತಾಸನ, ವಾಮಾಸ್ತ್ರ ಸಂಚಾಲನಾಸನ, ಪಾದಸ್ಥಾಸನ, ಊರ್ಧ್ವಸ್ಥಾಸನ, ಪ್ರಣಾಮಾಸನ, ವಿಶ್ರಾಮ. ನಿಧಾನಕ್ಕೆ ಹೋಗಿ ಸ್ವಲ್ಪ ಮಾಡಿ ಕಿಕ್ಕೆ ನಿಂತುಕೊಳ್ಳಿ. ಯಾಕಂದ್ರೆ ಈಗ ಬಲಗಾಲ ನಿಂತು ಈ ಬಲಗಾಲ ಹೋಗಿ ಹಿಂಗಿಟ್ರಿ. ಏನ್ ಮಾಡ್ರಿ? ನಿಧಾನ ಈ ಕೈಲಾಗ ನೋಡ್ರಿ, ಒಂದ್ಸಲ ನೋಡ್ರಿ ಈ ರೀತಿ ಹಿಂಗೆ ಅಲ್ರಿ. ನಿಧಾನ ಯಾರಿಗೆ ಕಷ್ಟ ಹುಡುಗರು ಮಾಡೋದು ನಡೀತದೆ. ಈಗ ನಾವು ಹುಡುಗರಲ್ಲಿ ನಡೀತೀವಿ, ವಯಸ್ಸಾದವ್ರು ನಡೀತೀವಿ ಮಾಡಿ. ಈಗ ನಾವು ಹುಡುಗರು 15 ವರ್ಷ ಆಗಿದೆ, ನಾವು ನಡೀತೀವಿ ಮಾಡಿ. ದಪ್ಪದವರು ಸ್ವಲ್ಪ ನಿಧಾನ ಒಳ್ಳೇದದು ನೋಡ್ರಿ. ಕೈ ಕಾಲಿನಾಗ ಎಲ್ಲ ಅವಯವಗಳು ಲೂಸ್ ಆಗ್ತಾವ, ಶಕ್ತಿ ಬರ್ತಿರ್ತಾವ, ಎಲ್ಲ ನರನಾಡಿಗಳು ಒಂದೇ ಕಡೆ ಕುಂತ ಹಿಡಿದಿರ್ತಾವ. ಈಗ ರಿವರ್ಸ್ ಮಾಡಿ ಈ ರೀತಿ ಹಿಂಗೆ ಮಾಡೋದು. ಕೈಯಲ್ಲಿ ಮೂರು ಬ್ಯಾಲೆನ್ಸ್ ಚೆನ್ನಾಗಿ ಸಿಗ್ತದೆ ನೋಡು. ಹಿಂಗೆ ಹಿಡಿದು ನಿಧಾನ ನಿಂತು ಈಜಿ ಐತಿ. ಇಷ್ಟ ನೋಡು, ಬ್ಯಾಲೆನ್ಸ್ ಹೆಂಗೆ ಸಿಗ್ತದೆ. ಇದು ಈಗ ನೀ ಹೇಳಿದ್ರು, ಏನ್ ಹೇಳಿದ್ರು? ಈ ಏಕಪಾದ ಈ ಹೆಸರು ಹೇಳಿದ್ರು ಅಂತ ಏನ್ ಹೇಳಿದ್ರಿ? ಅಲ್ಲ ಹಿಂಗೆ ಹಚ್ಚಿದ್ರೆ ಏನ್ ಮಾಡ್ಬೇಕ್ರಿ? ಈ ಯೋಗಾಸನದೊಳಗ ದೊಡ್ಡ ಹೆಸರು ಅಂದ್ರೆ ಇದರ ಹೆಸರು ಏಕಪಾದ ಅಂದ್ರೆ ಅಂಗುಷ್ಟ ನಾಶ ಸ್ಪರ್ಶಾಸನ. ಈ ಯೋಗಾಸನದೊಳಗೆ ದೊಡ್ಡ ಹೆಸರು. ಅದಕ್ಕೆ ಇಷ್ಟ ಹಚ್ಚೋದು ಹನಿ ಯಾರಿಗೆ ಬರ್ತದೆ ನೋಡ್ರಿ. ಎಷ್ಟು ಟೆಸ್ಟ್ ಮಾಡಿ. ಆಗ ಈ ಕಡೆ ತಗೋರಿ, ನಿಂತು ತಗೊಂಡ್ರಿ. ಈಗ ಸ್ವಲ್ಪ ಮಾಡ್ಕೊಳ್ಳಿ. ಎರಡೂ ಕಾಲನ್ನು ಹಿಂಗಚ್ಚ್ರಿ ಹಿಂಗಚ್ಚ್ರಿ. ಹಣಿಗೆ ಯಾರಿಗೆ ಬರುತ್ತೆ ಅದತ್ತು. ಎಷ್ಟು ಸಾಧ್ಯ? ಸಾಕು. ನಿಮ್ಗೆ ಎಷ್ಟು ಬೇಕಷ್ಟ ಹೇಳಿ ನೋಡಿ. ಇನ್ನೂ ಎದ್ದು ಕುಂದ್ರಿ. ಹುಡುಗರು ಮಾಡ್ಬೋದು, ಒಂದು ಮಾಡಿ ತೋರಿಸ್ತೀನಿ ನಿಮ್ಮನ್ನ. ಅದಕ್ಕೆ ಯೋಗ ನಿದ್ರ ಅಂತಂತ ಋಷಿಮಣಿಗಳು ಅಲ್ಲಿ ಹೆಂಗೆ ಮಾಡ್ತಾರೆ, ಮಲ್ಕೋಬೇಕಾದ್ರೆ ಹಿಂಗೆ ಮಲ್ಕೊಂಡಿರೋ ಹೆಂಗೆ ಮಲ್ಕೋತಾರ ನೀವು ಹೇಳ್ತಾನ. ಮಲ್ಕೋ ರೀತಿ ಹೇಳ್ತನು ನೋಡಿ. ಯೋಗ ನಿದ್ರ ಅಂತಂದ ಹೆಂಗಂದ್ರೆ ಹಿಂಗೆ ತೋರ್ಸಿ. ಅದು ಒಂದು ಕಡೆ ಕೂಡ್ಸರೆ ಹಿಂಗಾಗಿ ಜಗಳ ಆಗ್ತಾವ. ಅದಕ್ಕೇನು ಮಾಡ್ಬೇಕು? ಇಷ್ಟು ಕಾಲಗಳನ್ನು ತಗೋಬೇಕು. ಹುಡುಗರು ಇಷ್ಟು ನೋಡ್ರಿಲ್ಲ, ಇದನ್ನ ಏನು ಮಾಡು, ಹಿಂಗೆ ಕರಾಸ ಆಗ್ತದೆ. ಹಾಕೇರಿ ಇದನ್ನ ಏನು ಮಾಡ್ಬೇಕು? ಜಗ್ಗೋದಿವಿ ನೋಡು. ನೀವು ರೂಢಿ ಮಾಡಬೇಕಾಗತ್ತೆ. ಹಿಂಗೆ ಮಾಡ್ಬೇಕು.
ಆಮೇಲೆ ಕೈಗಳು ನಟರಾಜಾಸನ ಮಾಡಿ. ಯಾರಿಗೆ ಬರ್ತದೆ ನೋಡು. ಹಾ, ವೆರಿ ಗುಡ್. ಹಾ, ಬಂದು ನೋಡಿ. ನೋಡಿ, ವೆರಿ ಗುಡ್. ಡೆವಲಪ್ ಮಾಡ್ತಾನೆ ನೋಡ್ರಿ. ಮಾಡ್ಬೇಕು. ಮಾಡಿ ನೀ ಮಾಡ್ಲ ಬರ್ತೈತಿ. ಮಾಡಿ ನೋಡು. ಹಿಂದ ಹಾ ಮಾಡ. ಹಾ, ಹುಡುಗರಿಗೆ ಮಾಡ್ರಿ. ಸರ್ ಮಾಡ್ತಾರ ನೋಡಿ. ಹಾ, ಮಾಡ. ಹಾ, ಮಾಡಿ. ಹಾ, ವೆರಿ ಗುಡ್. ನೋಡ್ರಿ, ಅವ್ನ ಫೋಟೋ ಇಡ್ರಿ. ಅಲ್ಲೇ ಇಲ್ಲ. ಹಾ, ಕೈ ಮುಗಿ ಹಿಂಗ್ ಮಾಡ. ಹಾ, ಹಿಂಗೆ ಎರಡು ಕೈ ನಮಸ್ಕಾರ ಮಾಡ. ಹಾ 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 ಹಾ. ಮತ್ತೆ ಯಾರು ಮಾಡಿ ತೋರಿಸ್ತೀನಿ. ಇಲ್ಲಿ ಬಾಯ್ಲಿ, ಇಲ್ಲಿ ಮಾಡಿ ತೋರಿಸಲಿ. ಬಾಯ್ಲಿ ಇಲ್ಲಿ ಹೋಗಿ ಒಂದ್ಸಲ ಮಾಡ. ಬರ್ರಿ, ನೀನು ಬಾ ಬಾಯ್ಲಿ. ಹಾ, ಇಲ್ಲಿ ಮಾಡಲಿ ಮಾಡ. ಅಲ್ಲಿ ಒಬ್ಬ ಮಾಡತ್ತಲ್ಲ, ಬಾ ನೀನು. ದೊಡ್ಡವ್ರು ಮಾಡತ್ತಾರ ನೋಡ್ರಿ. ವೆರಿ ಗುಡ್. ಹಾ, ಮಾಡ. ಲಗು ಮಾಡ. ಹಾ, ವೆರಿ ಗುಡ್. ಹಾ, ಏನ್ ನಮ್ಮ ಇವ್ರು ಮಾಡಕತ್ತ. ಮಾಡಕತ್ತಿಲ್ಲ ಸಾಕು. ಹಾ, ಈಗ ಕೈ ಒಳಗೆ ಇವೆಲ್ಲ ಕೈ ಒಳಗೆ ತಾಕತ್ತೆ. ಈಗ ನೋಡ್ರಿ ಹುಡುಗರು ಈಗೆಷ್ಟು ಮಾಡೋದು. ಹಿಂಗೆ ಯಾಕೆ ಹಿಡ್ಕೊಳ್ರಿ. ಹಾ, ಇಷ್ಟೇ ಹಿಡ್ಕೊಳ್ರಿ ಹುಡುಗರು. ಹಿಂಗೆ ಕೈ ಹಾಕತ್ತೆ. ಮತ್ತು ನರಗಳು ಹಿಡಿದವ್ರದ್ದು ಸಾಕು. ಹಾಂ, ಅಂತೈತಿ. ಯಾರಿಗೆ ಇಷ್ಟ ಹೇಳಿದ್ರಿ? ಇಷ್ಟ ಕುಂಡ್ರಿ ನೋಡೋಣ. ಭಾಳ ಸಾಕ, ಸ್ವಲ್ಪ ಇಷ್ಟ ಕುಂಡ್ರಿ. ಹಾಂ, ಇಟ್ಕೊಂತೀರಿ. ಹಿಂಗ ನೋಡ್ರಿ. ಇಲ್ಲಿ ಹೆಂಗಂದ್ರೆ ನೋಡಿ, ಹಿಂಗಿರ್ತೈತ. ಇದನ್ನ ಹಿಂಗೆ ಹಾಕೋದು. ಕಿಟ್ಟಿವೆ ಆಸನ ಅಂತಾರೆ ಇದಕ್ಕೆ. ಹಾ, ಹಿಂಗೆ ಕೈ ಹಾಕೋದು. ಹಾ, ಏನ್ ಮಾಡೋದು? ನಿಧಾನವಾಗಿ ಎತ್ರಿ. ಇಷ್ಟೇ ಎತ್ರಿ ನೋಡ್ರಿ. ಹಾ, ಆಮೇಲೆ ನೋಡಿ. ಇವು ಕೈಯೊಳಗೆ ತಾಕತ್ಬೇಕು. ಈ ರೀತಿ ಮಾಡ್ಬೇಕು. ಇದಕ್ಕ ಟಿಟ್ಟಿವೆ ಆಸನ ಅಂತಾರೆ. ಟಿಟ್ಟಿವಿ ಅಂತ ಐತಿಲ್ಲ, ಚಿಟ್ಟೆ ಆ ಟೈಪ್ ಮಾಡೋ. ಸ್ವಲ್ಪ ಕಾಲಗಳಿಗೆ ಎಲ್ಸ್ರಿ. ಭಾಳಷ್ಟು ಆಸನಗಳು ಮಕ್ಕಳಿಗೆ ಕಲ್ಲಿ ಅಂತ ಸುಮ್ಮನೆ ಒಂದು 2-3 ಹೇಳಿದೆ ಅವ್ರಿನ. ಆವೇನ ಬಕಾಸನ ಅಂತ ಬರ್ತೈತಿ. ಕೈಗಳು ಹಿಂಗೆ ತೋಳು ಇಲ್ಲಿ ಹಿಡುದು, ಈ ಎರಡು ಇದ್ರ ಮ್ಯಾಗ ಬ್ಯಾಲೆನ್ಸ್ ಕಲಿಬೇಕಷ್ಟ. ಎತ್. ಹಾ, ಎತ್. ವೆರಿ ಗುಡ್. ಹಾ, ಎತ್. ನಮ್ಮ ಇವರ ಜಗನ್ನಾಥ ಎತ್ತಕತ್ತಾರ ನೋಡಿ. ವೆರಿ ಗುಡ್. ಜಗನ್ನಾಥ ಎತ್ತಕತ್ತಾರ ನೋಡಿ. ಹಾ, ಎತ್. ಆಮೇಲೆ ಈ ಕಾಲಗಳು ಹಿಂಗೆ ತೋಳು ಏಕಪಾದ ಶೀರ್ಷಾಸನ ಹಿಂಗೆ ಬರ್ತೈತ. ತೋರಿ ಯಾರಿಗೆ ಬರ್ತೈತಿ ನೋಡಿ. ಇಷ್ಟ ಇದು ತಗೊಂಡ್ರಿ. ಹಾ, ಯಾರು? ಹಾ, ತಗೊಂಡ್ರಿ. ಅದ್ರ ಏನ್ ಮಾಡ್ಬೇಕು? ಇಷ್ಟು ಹಿಂಗ ಹಿಂಗ್ ಮಾಡಿ. ವೆರಿ ಗುಡ್. ಕಾಲು ಉದ್ದ ಮಾಡೋದು. ಹಾ, ವೆರಿ ಗುಡ್. ಹಾ, ಆಮೇಲೆ ಕೈ ಹಿಂಗ್ ತಗೋ. ಹಿಂಗ್ ನಟರಾಜ. ವೆರಿ ಗುಡ್. ಆಮೇಲೆ ಕಾಲ ಮತ್ತೆ ಹಿಂಗೆ ತಗೊಳ್ದು ಮಡ್ಚಿಂಗ ಬಿಡಬೇಡ. ಅದನ್ನ ಹೊರಗೆ ಅದ್ ಕುತ್ತಿಗೆ ಹಿಂಗೆ ಒತ್ತಿಡು. ಆಮೇಲೆ ಏನು ಮಾಡೋದು? ಇದು ತಗೊಂಡು ಎತ್ತಬೇಕು.
ಈ ರೀತಿ ಬೇಕಾದಂಗೆ ಎರಡೂ ಕೈ ಈ ರೀತಿ ಮಾಡ್ಬೋದು. ಈಗ ತೋರಿ ಎಲ್ಲರೂ ಸ್ವಲ್ಪ ಕಾಲು ಹೇಳ್ತೀನಿ. ಈಗ ವಕ್ರಾಸನ ಮಾಡೋಣ. ಎಲ್ಲರೂ ಮಾಡಿಸ್ಕೊಂಬಂದೆ ನಾವು ಮಾಡೋದಾಕತಿ. ಈಗ ತೋರಿ ವಕ್ರಾಸನ ಮಾಡ್ರಿ. ಅದನ್ನ ನಿಧಾನವಾಗಿ ಹಿಂಗೆ ತೋರಿ. ಏನು ಇವತ್ತ 4ನೇ ದಿವಸ ಪೂರ್ಣ ಮಾಡ್ರಿ. ಆಮೇಲೆ ಡೋ ರಿವರ್ಸ್ ತೋರಿ. ಕೈಗಳ ಆ ಕಡೆ ಈ ಕಡೆ ಬರ್ಬೇಕು. ಹಾ ರೀ, ವೆರಿ ಗುಡ್. ಪೂರ್ಣ ತಿರುಗಿಸ್, ಹೊಟ್ಟಿ ತಿರುಗಿಸ್ಬೇಕ್ರಿ. ಎಷ್ಟು ಹೊಟ್ಟಿ ತಿರುಗಿಸ್ತಾರೆ ಅಷ್ಟು ಚಲೋ. ಮತ್ತು ಅದರಾಗ ಇರ್ಬೇಕು ಹಂಗ ಬಾವಟಕ. ಈಗ ಅರ್ಧ ಮಚ್ಚೇಂದ್ರಾಸನ ನೋಡ್ರಿ. ಮಚ್ಚೇಂದ್ರನ ಹಾಕತ್ತಳೆ ಅವರು ದೊಡ್ಡ ಋಷಿಗಳು. ಅವರೆಲ್ಲ ತಮಿಳುನಾಡಿನಾಗ ಆದಂಥ ದೊಡ್ಡ ಋಷಿಗಳು. ಅವರು ಕಠಿಣ ಆಸನಗಳನ್ನ ಮಾಡ್ತಿದ್ರು ಬರೀ. ಅವರು ಈ ಕೈಗಳನ್ನು ತೋರಿ ಇದನ್ನೇನು ಮಾಡೋದು ಸ್ವಲ್ಪ ಹಿಂಗೆ ಗೊತ್ತು. ಇದು ಈ ಆಸನ ಮಾಡೋದ್ರಿಂದ ಹೇಳಿ ನಿಮ್ಮ 2ನೇ ಗಂಟೆಯೊಳಗೆ ನೀವು ಪಿತ್ತ ಇಲ್ಲೆಲ್ಲ ಕಪ್ಪ ಹಾಕಿರ್ತೈತಿಲ್ಲ. ನನಗೆ ಅಸ್ತಮ ಆಯಿತು. ನಾನು ಫ್ಯಾಕ್ಟ್ರಿ ಒಳಗೆ, ಸಿಮೆಂಟ್ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಿದ್ದೆ. ಇಲ್ಲಿ ಲೋಕಾಪುರ ಸಿಮೆಂಟ್ ಪ್ಲಾಂಟ್ ಅಂತ ನಾನು ಮೊದಲು ಈ ಲೋಕಾಪುರ ಫ್ಯಾಕ್ಟ್ರಿ ಒಳಗೆ ಒಂದು 2-3-4-5 ವರ್ಷ ಸಿಮೆಂಟ್ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಿದ್ದೆ. ಅಸ್ತಮ ಆಯ್ತು ನನಗೆ. ಫಸ್ಟ್ ಡಿಗ್ರಿ ಮುಗಿಸಿಗಳನ್ನ ಕ್ಲಿಂಕರ್ ತಯಾರು ಮಾಡುವಲ್ಲಿ ಈ ಜಿಪ್ಸಮು ಕಲ್ಲ ಎಲ್ಲ ಪುಡಿ ಮಾಡ್ತಿದ್ದೆ. ಆ ಗುಳಿಗೆ ತಯಾರು ಮಾಡುವಲ್ಲಿ ಹುಡ್ಕೊಂಡ್ಬರ್ತಿದ್ದೆ. ನಾನು ಅದನ್ನು ಟ್ರೈನಿಂಗ್ ತೊಗೊಂಬಂದಿದ್ದೆ ದಿಲ್ಲಿಗೆ ಹೋಗಿ. ಆ ಟ್ರೈನಿಂಗ್ ಬಂದಾಗ ಅಲ್ಲಿ ಅಸ್ತಮಾ ಸ್ಟಾರ್ಟ್ ಆಗಿಬಿಟ್ಟು ನನಗೆ. ಆಮೇಲೆ ನೌಕರಿ ಸೇರಿದೆ. ಬೆಳಗಾವ್ ಟ್ರಾನ್ಸ್ಫರ್ ಆಗ್ತಾನೆ. ನಮ್ಮ ಬಿಜಾಪುರದವ ನಾನು. ಇಲ್ಲಿ ಬಂದ್ರೆ ನನಗೆ ಅಸ್ತಮಾ ಸ್ಟಾರ್ಟ್ ಆಗಿ ಹಿಂಗುತ್ತ ನಡೆಯಕ್ಕೆ ಬರ್ತಿಲ್ಲ. ಮಳೆ ಚಳಿಗಾಲ ಬರ್ತಂದ್ರೆ ಈ ಅಸ್ತಮಾ ನನಗೆ ತಿರುಗಾಡಕ್ಕೆ ಬರ್ತಿಲ್ಲ. ಫುಲ್ ಕಪ ತುಂಬಿಡೋದು. ನಮ್ಮ ಮನೆಗೆ ಹೆಣ್ಮಕ್ಳು ಎದ್ದುಗಳನ್ನ 4 ಗಂಟೆಗೆ ಎದ್ದು ಉಸಕ್ಕೆ ಕಾಶಿ ಎದೆ ಕಾಸ್ತಿದ್ರು. ಆನಂತರ ಇಲ್ಲಿ ತಿರುಗಿ ಟ್ರಾನ್ಸ್ಫರ್ ಆಗಿ ಬಂದೆ ಸತ್ತಿಗೆ. ಬಂದ್ಗಳನ್ನ ಈಗ ಗೌಡೆ ಡಾಕ್ಟರ್ ಅದಾರ. ಅವ್ರನ್ನ ಇಂಜೆಕ್ಷನ್ ಕೊಟ್ಟರು. ಅದು ಹೆಂಗಂದ್ರೆ ಆ ಇಂಜೆಕ್ಷನ್ ಒಂದು ಇಂಜೆಕ್ಷನ್ ಕೊಟ್ಟರೆ 1 ವರ್ಷ ತನಕ ನಿಮಗೆ ಪಿತ್ತ ಬರಂಗಿಲ್ಲ, ಕಪಾನ ಬರಂಗಿಲ್ಲ. ಅದು ಹೆಂಗಾಗತ್ತಂದ್ರೆ ಆ ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ 2-3 ವರ್ಷದಾಗ ಅವರು ಬ್ಲಡ್ ಎಲ್ಲ ನೀರಾಗಿ ಕ್ಯಾನ್ಸರ್ ಆಗಿ ಸತ್ತು ಹೋಗ್ಬಿಡ್ತಾರೆ. ಆಗ ಡಾಕ್ಟ್ರಿಗೆ ನಾವು ತೋರ್ಸಕ್ಕೆ ಹೋದೆ. ನನಗೆ ಆರಾಮಾಗಿ ಸಾಕಿರ್ತಿದ್ದೆ. ನಾನು ಅಷ್ಟು ನನಗೆ ತ್ರಾಸ ಆಗಿತ್ತು. ಇಂಜೆಕ್ಷನ್ ಮಾಡಿಸ್ಕೊಂಡೆ. ನಾನು ಇಂಜೆಕ್ಷನ್ ಮಾಡಿಸ್ಕೊಳ್ಳೋದಂತೆ ಆರಾಮಾಗ್ತೈತಿ. ಈಗ ನನಗೆ ಒಂದು 4 ವರ್ಷ ಜಗ್ಗಿ ಏನೂ ನನಗೆ ಆಗಲಿಲ್ಲ. ಆದರೂ ಹಂಗೆ ಯೋಗಾರು ಏನು ಮಾಡ್ತಿದ್ರು. ಆಗ ಮುಂದೆ ಇಲ್ಲಿ ಸತ್ತಿಗೆ ಬಂದೆ. ಆಮೇಲೆ ಡಾಕ್ಟರ್ ನಮ್ಮ ತಿಕ್ಕಿನ ಒಬ್ಬರು ಡಾಕ್ಟರ್ ಬಂದ್ರೆ ನಿಮ್ಮೂರಿಗೆ ಇದ್ರಲ್ಲಿ ಯಾರು ಹೆಸರು ಗುರ್ತೈತಿ ಇಲ್ಲಿದ್ದರಲ್ಲ, ಇಲ್ಲಿ ಶರಿಗೆ ಅಂತಿದ್ದಾರಲ್ಲ, ಇಲ್ಲಿ ಕ್ವಾರ್ಟರ್ಸಾಗಿ ಇಲ್ಲಿದ್ದಾರಲ್ಲ ಅವ್ರು ಶರಿಗೆ ಇರ್ತಾರೆ. ನಮ್ಮ ಮೂರ್ಜಿ ಅವ್ರ ಮಟ್ಟ ಅವ್ರ ಪರಿಚಯ ಗೊತ್ತ ಡಾಕ್ಟರ್ ಶರಿಗೆ ಅವರು ನಮ್ಮ ರಿಲೇಷನ್. ಅವ್ರೇನು ಹೇಳಿದ್ರು, ಈ ಇಂಜೆಕ್ಷನ್ ಹಿಂಗೆಲ್ಲ ಮಾಡಿಸ್ಕೊಂಡ್ರೆ ನೀವು ಕ್ಯಾನ್ಸರ್ ಆಗಿಬಿಡ್ತೈತಿ, ಈ ಇಂಜೆಕ್ಷನ್ ಮಾಡಿಸ್ಕೊಳ್ಬೇಡ ಅಂತ ಹೇಳಿದ್ರು. ಇಲ್ರಿ ಆರಾಮಾಗಿ ಸಾಕಾಗೈತಿ, ಬೇಡ ನೀವು ಬೇರೆ ಇಂಜೆಕ್ಷನ್ ಮಾಡ್ಕೊಂತ ಒಂದು ಇಂಜೆಕ್ಷನ್ ಮಾಡಿದ್ರು. ಆರಾಮಾಗಿ ಸರ್, ಇದರಿಂದ ಏನು ಸೈಡ್ ಎಫೆಕ್ಟ್ ಆಗಿಲ್ಲ, ಈ ಇಂಜೆಕ್ಷನ್ ಮಾಡ್ಕೋತೀವಿ ಸ್ವಲ್ಪ ಹಾಕೊಂಡ್ರು. ಮತ್ತು ಗೌಡೆ ಅಂತೇಳಿ ನಾವು ಫೇಮಸ್ ಡಾಕ್ಟರ್ KU ಸುಧಾರ ಭಾರಿ ಫೇಮಸ್ ನಾವು. 2015 ಅವ್ರ ಕಡೆ ಹೋದಿನ. ಹೋದ ನಂತರ ಅವ್ರು ಏನು ಹೇಳಿದ್ರು, ಏನು ಮಾಡಕ್ಕೆ ಬರೋಂಗಿಲ್ಲ, ಹಿಂಗೆ ಇರಕ್ಕ ಬರೋ. ಅವರು ನನ್ನ KU ಒಳಗೆ ನನಗೆ ವಿಸಿಟ್ ಇತ್ತು ಅಂತ. ಅದೇ ಒಂದು ತಿಂಗಳ ಒಂದ್ಸಲ ವಿಸಿಟ್ ಮಾಡಬೇಕು. ನನಗೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇದ್ವಿ. ವಿಸಿಟ್ ಮಾಡೋ ಮುಂದೆ ಅವರಿಗೆ ಗೌಡೆ ಡಾಕ್ಟರ್ ಪರಿಚಯ ಆಗ್ತಾರೆ. ಅವ್ರೇನಂದ್ರು, ನಾ ಔಷಧ ಕೊಡ್ತೀನಿ ಅಂತ ಅದನ್ನೆಲ್ಲ ಕೊಟ್ಟರು. ನನಗೆ ಕಡಿಮೆ ಆಗುವಂಥದ್ದು ಏನಿದ್ರೆ ಹೇಳ್ರಿ, ಕಡಿಮೆ ಆಗಂಗಿಲ್ಲ, ನಿಮ್ಮ ಸಾಹಿತ್ಯಕ ಹಿಂಗೆ ಇವರು ಹೆಂಗ್ರಿ ಚಳಿಗಾಲ ಮಳೆಗಾಲ ಬರ್ತದೆ. ನನಗೆ ಭಯಂಕರ ಮಳೆ ಆಗಿದೆ ಬೆಳಗಾವ್ದಾಗ. ಆಮೇಲೆ ನಂತರ ಇಂಜೆಕ್ಷನ್ ಅವರು ವಾಕ್ ತಗೊಳ್ಳೋದು ಕೊಡೋದು ಮಾಡ್ಕೊತ ಹೋದ್ರು. ಇದನ್ನ ಕಡಿಮೆ ಹೆಂಗೆ ಮಾಡಬೇಕು ಅಂತ ತಿಳ್ಕೊಂಡು ರಿಟೈರ್ಡ್ ಆಗಿದ್ದೀನಿ 2015.
ಅವು ಯೋಗದವ್ರು ಭೇಟಿ ಆದ ನನಗೆ, ಯೋಗ ಮಾಡ್ರಿ ನಿಮ್ ಕಡಿಮೆ ಆಕತಿ ಅಂದ್ರೆ. ಹಂಗ ಬ್ಯಾಡ ಹೆಗ್ದರಕ್ಕೆ ಹೋಗ್ಬಿಟ್ಟಿನ. ಅವ ಭಯಂಕರ ಚಳಿ ಇತ್ರ ಹೋದೆ, ಮತ್ತಷ್ಟು ಕಫ ಸ್ಟಾರ್ಟ್ ಆಗ್ತದೆ. ಆಮೇಲೆ ಸ್ವಾಮಿಗಳ ಕಡೆ ಹೋಗಿ ನಾ ಹಿಂಗೆ ಭೇಟಿ ಅಂತ ರಾಮದೇವ್ ಗುರುಜಿನ ಯೋಗ ಮಾಡಿ ನೋಡ್ ಹೆಂಗೆ ಕಡಿಮೆ ಅದನ್ನು ನೋಡೋಣ. ಪ್ರಾಣಾಯಾಮ ಅವು ಇವು ಒಟ್ಟು ಕಂಟಿನ್ಯೂ ಮಾಡಿ ಅಸ್ಮಾ ಹೋಗಿ ಜಳಕ ಮಾಡಿ ಬರೋಗಂದ್ರೆ ಅವ್ರು ಗಂಗಾನೆ ಜಾಗ ಹೋಗಿ ಜಳಕ ಮಾಡ್ಬೇನೆ. ಅಲ್ಲಿಂದ 30 ಕಿಲೋಮೀಟರ್ ಐತೆ. ಹೋಗಿ ಸ್ನಾನ ಮಾಡ್ಕೊಂಡ್ ಬಂದೆ. ಮತ್ತು ಅಸ್ಮಾ ಹೋಗ್ಬಿಡ್ತು ನನಗೆ ಭಾರಿ. ಮತ್ತೆ ಇದ್ರಾಗ ಬಂದು ಸೇರ್ಕೊಂಡ್ಬಿಟ್ಟೆ ನಾ. ಮತ್ತು ಮಂದಿಗೂ ಅನುಕೂಲ ಮಾಡಬೇಕು ನಮಗೂ. ಈಗ ನೋಡ್ರಿ ಅಸ್ತಮಾ ಅಂತ ಚಳಿಯಾಗಿ ನಾ ತೋರ್ಸ್ಕೊತ ಬಂದ್ರೂ ಏನೂ ಆಗಂಗಿಲ್ಲ. ಇಷ್ಟು ನಾ ಬರೀ ಅಲ್ಲಿ ಮಳೆ ಬರ್ತಂದ್ರೆ ಇಲ್ಲಿ ನನಗೆ ಇವು ಬರ್ತಿದ್ವು, ಜ್ವರ ಬಂದಂಗೆ. ಈಗ ನೋಡ್ರಿ ಮಳೆಯಾಗ ತೋರ್ಸೋಳು ಏನು ಬೇಕಾದ್ರೆ. ಹೋಸಲ ಏಪ್ರಿಲ್ದಾಗ 0 ಡಿಗ್ರಿ ಇತ್ತಂತೆ. ಅಲ್ಲಿ ಇದಕ್ಕೆ ಹೋಗಿದ್ದೀನಿ ಹರಿದ್ವಾರಕ್ಕೆ. 0 ಡಿಗ್ರಿ ಆಗೋಗಿ ಸ್ನಾನ ಮಾಡಿ ಬಂದೆ. ಗಂಗನ ನೋಡೋಣ ಏನಾದ್ರು ಬರ್ತದಂತ. ಇನ್ನೂವರೆಗೂ ಬಂದೇ ಇಲ್ಲ ಅಸ್ತಮ ಇಲ್ಲ, ಕಫ ಇಲ್ಲ, ಏನೂ ಇಲ್ಲ. ಒಂದು ಇದು ಬರೋಲ್ಲ ನನಗೆ ಕಫ. ನೆಗಡಿ ಸರಕ ಮತ್ತೆ ಬೇರೆ ಬೇರೆ ಪ್ರಾಕ್ಟೀಸ್ ಇದನ್ನು ಮಾಡಿದ್ರೆ ಬೇಡ. ಅದಕ್ಕೆ ನೀವು ಮನಸ್ಸು ಮಾಡಿದ್ರೆ ಯೋಗದಿಂದ ದೊಡ್ಡ ಶಕ್ತಿ ಐತಿ. ಏನು ಗುಳಿಗೆ ಔಷಧ ತಗೊಳ್ಬೇಕಾಯ್ತು. ಇದನ್ನ ಮಾಡೋದ್ರಿಂದ ಸಕ್ಕರೆ ಕಾಯಿಲೆ, ನಮ್ಗೆ BP ಇವೆಲ್ಲ ಕಡಿಮೆ ಆಗ್ತಾವ. ಅಸ್ತಮಾನು ಕಡಿಮೆ ಆಗತ್ತಿರುತ್ತೆ. ಇದು ನೋಡಿ ಹಿಂಗೆ ತಗೊಳ್ಳೋದು ಕೈಯನ್ನು ಇನ್ನೇನು ನಾವು ಕ್ರಾಸ್ ಮಾಡ್ಕೋಬೇಕು. ಇವನ್ನ ಕಲಿಬೇಕಾಗತ್ತೆ ನೋಡಿ. ಈ ರೀತಿ ಹೆಂಗೆ ಬೇಕು ಹಿಂಗೆ ಮಣಿಬೇಕು. ತಾನ ಕರಿಬೇಕಾಗ್ತದೆ. ಅಲ್ಲಿ ಯಾಕೆ ಬರ್ತೈತಿ ಅದು ಕಫ ಗಿಫ ಎದಕ್ಕೆ ಉಳಿತೈತಿ, ಹೋಗಿ ಬಿಡ್ತೈತೆ. ಪೂರ್ಣ ಸೋರು ಹಿಂಡಿ ಹೋಗಿ ಬಿಡ್ತೈತೆ. ಹಿಂಗೆ 1 ನಿಮಿಷ ಇರಬೇಕು. ಮಾಡೋದ್ರಿಂದ ನಿಮ್ಮಲ್ಲಿ ಯಾವುದೇ ತೊಂದರೆಗಳು ಬರೋದಿಲ್ಲ. ಈ ರೀತಿ ರಿವರ್ಸ್. ಇದು ಅರ್ಧ ಮಚ್ಚೇಂದ್ರ ಆಸನ ಅಂತಾರೆ. ಪೂರ್ಣ ಮಚ್ಚೇಂದ್ರ ಆಸನ ಅಂತ ಒಂದೈತೆ. ಅದು ಬಹಳ ಕಠಿಣ. ಅದು ನನಗೂ ಈಗ ಒಂದ್ಸಲ ಮಾಡ್ತೀನಿ, ಒಂದ್ಸಲ ಬರೋಲ್ಲ. ಅದು ಹೆಂಗಂದ್ರೆ ಇಲ್ಲಿ ಕಾಲು ತಗೊಳ್ಳೋ, ಇಲ್ಲಿ ಹಿಂಗೆ ತಗೋ. ಯಾರಿಗೆ ಬರ್ತದೆ ನೋಡ್ರಿ, ಹಿಂಗೆ ತಗೊಂಡ್ರಿ. ಇದನ್ನೇನು ಮಾಡೋದು, ಕಾಲು ಇಲ್ಲಿ ಇಡಬೇಕು. ಇಲ್ಲ ಹಿಂಗೆ ಇಡಬೇಕು. ಇದು ಪೂರ್ಣ ಮಚ್ಚೇಂದ್ರ ಆಸನ. ಇದನ್ನು ಮಾಡಿದ್ರೆ ಅಂದ್ರೆ ಒಟ್ಟ ಸಕ್ಕರೆ ಕಾಯಿಲೆ ಬರೋದಿಲ್ಲ. ಈ ಇನ್ಸುಲಿನ್ ಎಲ್ಲ ನಿಮ್ಗೆ ಇದಾಗಿರ್ತೈತೆ. ಇದು ನೀವು ಕೊಟ್ಟರೆ ಏನು ಮಾಡ್ಬೇಕ್ರಿ, ಅಷ್ಟು ಈಜಿ ಇಲ್ಲ. ನನಗೂ ಒಂದ್ಸಲ ಮಾಡ್ಕೊಂಡು ಒಂದ್ಸಲ ರೂಢಿಬೇಕಂತ. ಒಂದು 2 ಸಲ ಮಾಡಿದ್ದಂದ್ರೆ 15 ಸಲ ಮಾಡಿದ್ವಿ ಸಳಿದಾಗ. ಈಗ ಏನು ಮಾಡ್ಬೇಕು, ಕೈಯಲ್ಲಿ ತಗೋಬೇಕು. ಇಲ್ಲಿ ತಗೋಬೇಕು. ಇದು ಬರ್ಬೇಕು. ಇದ ಪೂರ್ಣ ಮಚ್ಚೇಂದ್ರಾಸನ ಅಂತ. ಇದನ್ನ ನಮ್ಮ ಮಚ್ಚೇಂದ್ರನಾಥ ಮಾಡ್ತಿದ್ದರು. ಇದು ರೂಢಿ ಮಾಡಿದ್ರಿಂದ ನಿಮ್ಮ ಈ ಬಾಡಿ ಪೂರಿ ಹಿಂದೆ ತೆಗಿತೈತೆ ಅಲ್ಲ. ಏನು ನಿಮ್ಮ ಒಳಗಿನ ಕಲ್ಮಶಗಳಲ್ಲ, ವಿಷ, ಅದೆಲ್ಲ ಹಿಂದೆ ಹೋಗ್ತೈತಿ. ಇದನ್ನ ರೂಢಿ ಮಾಡಬೇಕು. ಅದಕ್ಕೆ ಅವರು ಋಷಿ ಮುನಿಗಳು ಇವೆಲ್ಲ ಮಾಡ್ತಿದ್ದಾರೆ. ಯಾವ ರೋಗ ಬಂದ್ರೆ ಯಾವ ಆಸನ ಮಾಡಬೇಕು ಅನ್ನೋದು ಗೊತ್ತಿತ್ತು. ಇದನ್ನ 2 ಕಡೆ ಈ ರೀತಿ ಮಾಡಬೇಕು. ಈಗ ತಗೊಳ್ಳಿ, ಪದ್ಮಾಸನ ತಗೋರಿ. ಈ 2 ಕೈಗಳು ಹೆಂಗೆ ತಗೊಳ್ಳಿ. ಎಡ ಹಸ್ತ ಇಡ್ರಿ, ಬಲ ಹಸ್ತ ಇಡ್ರಿ. ನಿಧಾನ ಯಾರಿಗೆ ಎಷ್ಟಾಗತ್ತೆ ಅಷ್ಟು ಹೇಳ್ತೀರಿ, ಗದ್ದಾಡ್ತೀರಿ. ಹಾಗೇ ಇಡ್ರಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಇರ್ಬೇಕು. ಆಮೇಲೆ ಬದ್ಧ ಪದ್ಮಾಸನ, ಕೈಗಳು ಇರಬೇಕು. ಇದನ್ನ ಮಾಡಕ್ಕೆ ಕಲಿಬೇಕೆಲ್ಲರೂ. ಪಟ್ಟಿ ಸಣ್ಣ ಆಗಿರ್ತದಲ್ಲ, ನಡ ಸಣ್ಣ ಇರ್ತಲ್ಲ, ಅವರು ಈ ರೀತಿ ಕೈಗಳನ್ನು ತೋಡ್ತು, ಈ ರೀತಿ ತೋಡು, ಕೈಗಳು ಹಿಂಗೆ ತೋಡು.
ಯಾರು ಎಷ್ಟಾಗತ್ತೆ ಅಷ್ಟು ಮಾಡು. ಕಡೆಗೆ ಒಂದು ಕೈಯಲ್ಲಿ ಹಿಡ್ಕೊಂಡು ಮಾಡ ನಿತ್ಕೋ. ನೀನು ಪದ್ಮಾಸನ ಕೊಂಡಿರ್ತೀವಿ, ನೀ ಪದ್ಮಾಸನ ಕೊಂಡ್ರಲ್ಲ. ಪದ್ಮಾಸನ ಏನೈತೆ ಅಂದ್ರೆ ಹಂಗ್ಯಾಕೆ ಕಾಲ್ತಿ ಒಂದೊಂದು ಕಾಲು ಇಡು, ಎತ್ತಿ. ಹಾಂ, ಇನ್ನು ಎತ್ತು ನಿಂಚ್ಗಡೆ ಇಡು. ಎತ್ತು ಮ್ಯಾಲೆ ತಗೋಲ್ಲ. ಈಗ ತಗೋಲಿ, ಈಗ ಹಿಡಿ. ಹಿಂಗೆ ಸರ್ಚ್ ಫೋನ್ ಸರ್ಚ್ ಎಷ್ಟಾಗತ್ತೆ ಅಷ್ಟು. ಆಗ ಹಣೆ ಹೆಸರು ಈ ರೀತಿ. ಆಗನ್ನ ಈ ಬಲ ಕಿವಿಯನ್ನ ಬಲ ಧ್ವಜ ಕಚ್ಚೋದು. ಯಾರಿಗೆ ಕಷ್ಟ ಮಾಡ್ಬೇಕು, ಎಷ್ಟು ಕಷ್ಟ ಪಡ್ಕೋತ ಹೋದ್ರಿಂದ ಈ ರೀತಿ ನಿಂತು ಆಗನ್ನ ಹಿಂಗೆ ಹಚ್ಚೋದು. ಯಾರಿಗೆ ಬರ್ತದೆ ನೋಡ್ರಿ, ಎಷ್ಟಾಗತ್ತೆ ಅಷ್ಟು ಮಾಡಿ. ಆಗನ್ನ ಪದ್ಮ ಮಯೂರಾಸನ ಅಂತಾರೆ. ಯಾರಿಗೆ ಬರ್ತೈತಿ ಹಿಂಗೆ ಹೇಳ್ರಿ, ಹಿಂಗೆ ಹೇಳಿ ನೋಡೋಣ. ಮೊಣಕಾಲ ಮೇಲೆ ಯಾರು ನಿಮ್ಗೆ ಪದ್ಮಾಸನ ಕುಂತೀರ ಅವ್ರು ಹಿಂಗೆ ಹೇಳ್ರಿ, ಕುಂತ್ರಿ. ಈ ಕೈಗಳು ಹಿಂಗೆ ನೋಡಿ. ಇದು ಸಕ್ಕರೆ ಕಾಯಿಲೆ, ಶುಗರ್ ಇರ್ತಿಲ್ಲ. ಈ ಶುಗರ್ಗೆ ಭಾಳ ಒಳ್ಳೆಯ ಆಸನ ಇದೆ. ಈ ರೀತಿ ತಗೊಂಡ್ರಿ. ಇದನ್ನ ಈ ಏನು ಮೊಣಕೈ ಇದಲ್ಲ, ಮೊಣಕೈ ಕೆಳಗೆ ಹಾಕೋದು. ಹೆಂಗೆ ಮೊಣಕೈ ಕೆಳಗಂದ್ರೆ ಈ ವರ್ಷ ನೋಡ್ರಿ ಎಲ್ಲರೂ ಹೆಂಗೆ ಮಾಡ್ಬೇಕು. ಇದನ್ನ ಹಿಂಗೆ ತೊಗೊಂಡ್ರಿ. ತಕ್ಕಡಿ ಗತಿ ಏನು ಎತ್ತುಳಿ. ಹನಿಯ ಮೂರು ನೀವು ಡೈಲಿ ಮಾಡ್ತಾರೆ. ಇದು ಪದ್ಮ ಮಯೂರಾಸನ ಅಂತಾರೆ. ಮರ ಕಲಿಬೇಕು, ಪೂರ್ಣ ಕಲಿಬೇಕಲ್ಲ ಅವರು. ಅದನ್ನ ನಿಮ್ಮ ಶರೀರನ ನೀವು ಎತ್ತರ ಹಿಂಗ ತೋಲಾಸನ ಪೂರ್ಣ ಎತ್ತು. ಅವ್ರ ಪದ್ಮಾಸನ ಬೇಕಲ್ಲ. ಪದ್ಮಾಸನ ಹಾಕಿದಷ್ಟೇ ಇರ್ತದೆ, ಎಲ್ಲಾರ ಬರೋಲ್ಲ. ನೋಡಿ ಸಾಕಷ್ಟು ಆಸನಗಳನ್ನ ಈಗ ಬಟ್ಟೆ ಕೆಳಗೆ ಮಾಡುವಂಥ ಆಸನಗಳನ್ನು ಮಾಡೋಣ. ಈಗ ಒಂದೊಂದು ಕಾಲನ್ನ ತೆಗೆದು ಬಿಡಬೇಕು. ಒಂದೊಂದು 1 2 1 2 ಈಗ ಎರಡೂ ಕಾಲು ಕೂಡಿಸಿ ಬಡಲಿ ತೆಗೆದು ಈಗ ಎರಡೂ ಕೈಗಳನ್ನು ತೋರಿ, ಬಾಜು ತೋರಿ, ನಿಧಾನ ಎತ್ತರಿಂದ ಈಗ ಎಡ ಹಸ್ತದ ಮೇಲೆ ಬಲ ಹಸ್ತ ಈ ರೀತಿ ತಗೋರಿ. ಗದ್ದ ಹಿಂಗೆ ಊರಿ, ಸ್ವಲ್ಪ ಗದ್ದ ಊರಿ ಪೋನೆ ಹತ್ತರಿ ಪೋನೆ ಹತ್ತರಿ. 1 1 2 1 2 1 2 ವಿಶ್ರಾಮ. ಆಗ ನಡ್ಕೊಂಡು ಬಲ್ಕೊಂಡು ಮಕ್ಕಳು ಹಿಂಗ ಈಗೇನ್ ಮಾಡ್ರಿ, ಹಿಂದೆ ಕೈ ಕಟ್ರಿ. ಈಗೇನ ಅರ್ಧ ಭಾಗ ಎತ್ತರಿ ಪೂರ ಹಿಂಗ ಎತ್ತರಿ. ಇದು ಈಗ ಎರಡೂ ಕೈಗಳನ್ನು ಬಾಜು ತೋರಿ, ಮೂರು ಎತ್ತರಿ
ಎಷ್ಟು ಸಾಧ್ಯ ಹೇಳ್ರಿ 1 2 3 4 5 6 7 8 9 10 ವಿಶ್ರಾಮ ಮತ್ತೆ ತೋಡಿ ಈಗ ಶಲವಾಸನ ಎರಡೂ ಕೈಗಳು ತೊಡೆ ಕೆಳಗಿದೆ ಎರಡು ಕೈ ಕಡೆ ಇರ್ತದೆ ತೊಡು ತೊಡೆ ಕೆಳಗಿದ್ರೆ ಪೂರ್ಣ ಎತ್ತರಿಂದ ಎಷ್ಟು ಸಾಧ್ಯ ಹೇಳ್ತೀರಿ ಗದ್ದ ಊರು 1 2 3 4 5 6 7 8 9 10 ವಿಶ್ರಾಮ ಈಗ ಧನುರಾಸನ ಮಾಡೋಣ ಎರಡೂ ತೋಳಿ ಈ ರೀತಿ ಹಿಡ್ಕೊಳ್ಳಿ ಇರ್ತಾರಿ ಇರ್ತಾರಿ ಪೂರ್ಣ ಎತ್ತರಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೆ ಪೂರ್ಣ ಎತ್ತರಿ ಈ ಎಲ್ಲರಿಗೂ ಒಂದು ಹಸಿ ಮೆಣಸಿನ್ಕಾಯಿ ಪಟ್ಟಿ ಕೆಳಗಿಡ್ರಿ ಪೂರ್ಣ ಚಟ್ನಿ ಮಾಡ್ರಿ ತೋರಿ ಬರ್ರಿ 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 ವಿಶ್ರಾಮ ಈಗ ಹೊಟ್ಟೆ ಮೇಲೆ ಮಾಡುವಂತ ಆಸನಗಳನ್ನು ಮಾಡೋಣ. ಈಗ ಎರಡೂ ಕಾಲನ್ನು ಕೂಡಿಸ್ರಿ, ಕೈ ಅಗಲಿರ್ಲಿ, ಒಂದ್ಸಲ ನೋಡ್ರಿ, ಹಿಂಗೆ ತೋರಿ, ಹಿಂಗೆ ಮಾಡ್ರಿ, ಹಿಂಗೆ ಎಡಕ್ಕೆ ಬಲ ಕೈ ಹಿಂಗೆ ತಿರುಗಿಸ್ರಿ, ನೋಡ್ರಿ. ಪೂರ ಮರ್ಕಟ ಆಸನ ಅಂತಾರೆ. ಈ ಎರಡೂ ಕಾಲಗಳನ್ನ ಸ್ವಲ್ಪ ಅಗಲ್ ಮಾಡ್ರಿ. ಈ ನೋಡಿ, ಈ ಎರಡು ಕಾಲಗಳನ್ನ ಅಗಲ್ ಮಾಡ್ರಿ, ಸ್ವಲ್ಪ ಹೆಂಗ್ ತೋರಿ, ಪೂರ ಹಿಂಗ್ ಬರ್ರಿ, ನಿಧಾನವಾಗಿ ಮಾಡ್ರಿ. ಎರಡು ಯುದ್ಧ ದಿಕ್ಕಿಗಿರ್ಬೇಕು. ವಿಶ್ರಾಮ. ಈಗ ಬಿಡ್ರಿ, ಎಲ್ಲರೂ ಬಲಗಾಲನ ಎತ್ತರಿ. ಈಗ ಬಲಗಾಲ ಎತ್ತಿ ಎಡಗೈಲಿ ಹಿಂಗ್ ಹಿಡ್ಕೊಡಿ, ಹಿಂಗ ಯುದ್ಧ ದಿಕ್ಕಿ ಮಾಡ್ರಿ. ಹಿಂಗ್ ನೋಡ್ರಿ, ಎಲ್ಲರೂ ಒಂದ್ಸಲ ಹಿಂಗ್ ಮಾಡ್ರಿ. ಇದು ಮರ್ಕಟ ಆಸನದೊಳಗೆ 3ನೇ ಪ್ರಕಾರ. ಆಮೇಲೆ ರಿವರ್ಸ್, ಇದು ಈ ಕಡೆ ನೋಡಿ, ಬಲಗಾಲನ್ನ ಎತ್ತಿ ಎಡಗಾಲ ಎತ್ತಿ ಬಲಗೈಯಿಂದ ಹಿಡ್ಕೊಳ್ಳಿ. ಎಡಗೈಯ ಆಕಾಶ ಕಡೆ ನೋಡ್ತಾ ಇರ್ಬೇಕು, ನಮ್ ಕುತ್ತಿಗೆ ಎಡಗಡೆ ಇರ್ಬೇಕು, ಬಲಗಾಲ ಎಡಗಾಲ ಬಲಗಾಲ ಇರ್ಬೇಕು. ಈಗ ಏನ್ ಮಾಡ್ರಿ, ನೋಡ್ರಿ ಎಲ್ಲರೂ ಸ್ವಲ್ಪ ಎರಡೂ ಕಾಲಗಳನ್ನು ಕೂಡಿಸಿ ಸೈಕ್ಲಿಂಗ್ ಮಾಡೋದು. ಪೂರ್ಣ ಮಾಡ್ರಿ. 1 2 3 4 5 6 7 8 9 10 अंदर रिवर्स. 1 2 3 4 5 6 7 8 9 10 बस ಆರಾಮ ಕೊಡಿ. ಸ್ವಲ್ಪ ಈಗೇನ್ ಮಾಡ್ರಿ, ಉತ್ಥಾನ ಪಾದಾಸನ. ಎರಡೂ ಕಾಲಗಳಿಂದ ಭೂಮಿಯಿಂದ ಒಂದು ಏನೆತ್ತು ಇಷ್ಟ ಇದು ನೋಡ್ಕೋರಿ. ಉತ್ಥಾನ ಪಾದಾಸನ ಅಂತ ಅದಕ್ಕೆ ಹೀಗೆ ಇರ್ಬೇಕು. ಒಂದು ನಿಮಿಷ. 1 2 3 4 5 ವಿಶ್ರಾಮ. ನೋಡಿಗ ಅರ್ಧ ಹಲಾಸನ ಮಾಡೋಣ. ನೋಡ್ರಿ ಎಲ್ಲರೂ ಎತ್ತರಿಂಗ, ಪೂರ್ಣ ಎತ್ತರಿಂಗ ಅರ್ಧ ಹಲಾಸನ. ಯಾರು ಸಾರಿ ಊಟವ್ರು ಮಾಡ್ಬೇಡ್ರಿ, ಯಾರು ಚೂಡಿದಾರ ಹಾಕಿರ ಅವ್ರು ಮಾಡ್ರಿ, ಸಾರಿ ಊಟವ್ರು ಮಾಡ್ಬೇಡ್ರಿ. ಈಗ ನೋಡ್ರಿ, ಈಗ ಏನ್ ಮಾಡುದು, ಎರಡೂ ಕೈಗೆ ಹೇಳುದು ಸರ್ವಾಂಗ ಆಸನ. ಯಾರಿಗೆ ಬರ್ತದ ನೋಡ್ರಿ, ಪೂರ್ಣ ಎತ್ತು ಸರ್ವಾಂಗ ಆಸನ.
ಆಮೇಲೆ ಪೂರ್ಣವಾಗಿ ಹಿಂಗ್ ಮಾಡುದು. ಪೂರ್ಣ ಹಲಾಸನ ತರ ನೋಡುದು. ನಾವು ಅರ್ಧ ಹಲಾಸನ ಮಾಡಿದ್ದು ಪೂರ್ಣ ಹಲಾಸನ ಮಾಡುದು. ವಿಶ್ರಾಮ ತೋರೆಲ್ಲರೂ ಶವಾಸನ ಮಾಡೋಣ. ಈಗ ತೋರಿ ಪವನ ಮುಕ್ತ ಆಸನ ಮಾಡೋಣ. ತೋರೆಲ್ಲರೂ ಪವನ ಅಂದ್ರ ಗಾಳಿ. ತೋರೆಲ್ಲರೂ ಮಾತಾಡ್ಬೇಡ. ಪವನ ಮುಕ್ತ ಆಸನ ಮಾಡ್ಲಿಲ್ಲ. ಸ್ವಲ್ಪ ಹಿಂದ ಮುಂದೆ ಮಾಡ್ರಿ. ಸ್ವಲ್ಪ ಹಿಂದ ಮುಂದೆ ಮಾಡ್ರಿ. ಮಾತಾಡ್ಬೇಡ ಮಾಡ್ರಿ. ಪವನ ಹಿಂದ ಮುಂದೆ ಮಾಡ್ರಿ ಸ್ವಲ್ಪ ಎಲ್ಲರೂ. ಬೆನ್ನಿನ ನೋವು ಕಡಿಮೆ ಆಗ್ತದ ನೋಡಿ. ಹಿಂಗ್ ಮಾಡೋದ್ರಿಂದ ಬೆನ್ನು ನೋವು ಬರುದಿಲ್ಲ. ಸ್ವಲ್ಪ ಎಡಕ್ಕ ಬಲಕ್ಕ ತಿರುಗ್ರಿ. ಹಿಂಗ ಎಡಕ್ಕ ಬಲಕ್ಕ ಹಿಂಗ ಎಡಕ್ಕ ರುಬ್ಬೋದೇ ಹಿಂಗ ತೋರಿ. ಎಡಕ್ಕ ಬಲಕ್ಕ ತೋರಿ. ಹಾ, ಈಗ ಕಂದರ ಆಸನ ನೋಡ್ರಿ. ಇದಕ್ಕೆ ಸೇತು ಬಂದಾಸನ. ಎರಡೂ ಕೈಗಳನ್ನ ಹಿಂಬಡ ಹಿಡ್ಕೋರಿ. ಹಿಂಗ ಎರಡೂ ಕೈ ಹಿಂಬಡ ಎತ್ರಿ ಪೂರ್ಣ. ನೋಡಿದು ಸೇತು ಬಂದಾಸನ. ಸೈಕಲ್ ಮೋಟರ್ ಹಾಡು ಹೋಗ್ಬೇಕು ನೋಡ್ರಿ. ಸೇತುವೆ ಪೂಲ್ ತರ ಬ್ರಿಡ್ಜ್ ಪೂರ್ ಎತ್ತರ ಹಿಂಗೆ ಎಷ್ಟು ಸಾಧ್ಯ ಅದೇ ಸ್ಥಿತಿಯಲ್ಲಿ ಇಲ್ರಿ. ಬಿಡ್ರಿ. ಶವಾಸನ ಮಾಡೋಣ. ಎರಡೂ ನಿಮ್ಮ ಆಸನ ಮಾಡಿ ದನಿದಿದೆ. ಈ ದನಿದ ದೇಹಕ್ಕೆ ಶವಾಸನದ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ. ಮಾಡ್ರಿ, ಶವಾಸನ ಮಾಡ್ರಿ. ಕಣ್ಮುಚ್ಚರಿ. ಅಂಗೈಗಳು ಆಕಾಶ ನೋಡ್ತಾ ಇರ್ಲಿ. ಆಸನಗಳ ಮಾಡಿ ನಿಮ್ಮ ದೇಹವು ದಣಿದಿದೆ. ಈ ದಣಿದ ದೇಹಕ್ಕೆ ಶವಾಸನದಿಂದ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ. ತಂಪಾದ ಗಾಳಿ, ಶುದ್ಧವಾದಂಥ ವಾತಾವರಣ, ಅಲ್ಲಲ್ಲಿ ಕೇಳಿರುವ ಪಕ್ಷಿಗಳ ನಾದ, ಸಂಗೀತದ ನಾದ ಕೇಳಿ ಆನಂದಿಸಿ ಅನುಭವಿಸಿ. ಈಗ ನಿಮ್ಮ ಕಾಲಿನ ಬೆರಳನ್ನು ಸಡಿಲಿಸಿ ಅವಕ್ಕೆ ವಿಶ್ರಾಂತಿಯನ್ನು ಕೊಡಿ. ಹಿಂಬಡದ ಸ್ನಾಯುಗಳನ್ನು ಸಡಿಲಿಸಿ ಅವಕ್ಕೆ ವಿಶ್ರಾಂತಿಯನ್ನು ಕೊಡಿ. ಮೊಣಕಾಲಿನ ಸ್ನಾಯುಗಳನ್ನು ಸಡಿಲಿಸಿ ಅವಕ್ಕೆ ವಿಶ್ರಾಂತಿಯನ್ನು ಕೊಡಿ. ಬಲಿಷ್ಠವಾದ ನಿಮ್ಮ ತೊಡೆಯ ಸ್ನಾಯುಗಳನ್ನು ಸಡಿಲಿಸಿ ಅವಕ್ಕೆ ವಿಶ್ರಾಂತಿಯನ್ನು ಕೊಡಿ. ಬೆನ್ನುಹುರಿಯ ಸ್ನಾಯುವನ್ನು ಸಡಿಲಿಸಿ ಅವಕ್ಕೆ ವಿಶ್ರಾಂತಿಯನ್ನು ಕೊಡಿ. ಹೊಟ್ಟೆ ಕಿಬ್ಬೊಟ್ಟೆಯಲ್ಲಿರುವ ಸ್ನಾಯುವನ್ನು ಸಡಿಲಿಸಿ ಅವಕ್ಕೆ ವಿಶ್ರಾಂತಿಯನ್ನು ಕೊಡಿ. ಕೈ ಬೆರಳುಗಳನ್ನು ಸಡಿಲಿಸಿ ಅವಕ್ಕೆ ವಿಶ್ರಾಂತಿಯನ್ನು ಕೊಡಿ. ಮುಂಗೈ ಸ್ನಾಯುವನ್ನು ಸಡಿಲಿಸಿ ಅವಕ್ಕೆ ವಿಶ್ರಾಂತಿಯನ್ನು ಕೊಡಿ. ಮೊಣಕೈ ಸ್ನಾಯುವನ್ನು ಸಡಿಲಿಸಿ ಅವಕ್ಕೆ ವಿಶ್ರಾಂತಿಯನ್ನು ಕೊಡಿ. ನಿಮ್ಮ ಬಲಿಷ್ಠವಾದ ರಟ್ಟೆಯ ಸ್ನಾಯುಗಳನ್ನು ಸಡಿಲಿಸಿ ಅವಕ್ಕೆ ವಿಶ್ರಾಂತಿಯನ್ನು ಕೊಡಿ. ಭುಜದ ಸ್ನಾಯುಗಳನ್ನು ಸಡಿಲಿಸಿ ಅವಕ್ಕೆ ವಿಶ್ರಾಂತಿಯನ್ನು ಕೊಡಿ. ಕುತ್ತಿಗೆಯನ್ನು ಎಡಕ್ಕೆ ಬಲಕ್ಕೆ ತಿರುಗಿಸಿ ಕುತ್ತಿಗೆಯಲ್ಲಿರುವ ಸ್ನಾಯುಗಳನ್ನು ಸಡಿಲಿಸಿ ಅವಕ್ಕೆ ವಿಶ್ರಾಂತಿಯನ್ನು ಕೊಡಿ. ಕುತ್ತಿಗೆಯಲ್ಲಿರುವ ಕಣ್ಣು, ಕಿವಿ, ಮೂಗು, ನಾಲಿಗೆ, ನೆತ್ತೆ, ಹಣೆ, ತುಟಿ ಪ್ರತಿಯೊಂದು ಸ್ನಾಯುಗಳನ್ನು ಸಡಿಲಿಸಿ ಅವಕ್ಕೆ ವಿಶ್ರಾಂತಿಯನ್ನು ಕೊಡುತ್ತಾ ಬನ್ನಿ. ಈಗ ನಿಮ್ಮ ದೇಹವು ಸಂಪೂರ್ಣವಾಗಿ ವಿಶ್ರಾಂತಿಯನ್ನು ಪಡೆದುಕೊಂಡಿದೆ. ದೇಹವು ಹಗೂರವಾಗಿದೆ.
ನಿಮ್ಮ ದೇಹವು ಆಕಾಶದಲ್ಲಿ ಹಾರಾಡಿದಂತೆ ಭಾಸವಾಗುತ್ತಿರಲಿ. ಪುನಃ ನಿಮ್ಮ ದೇಹವು ಭೂಮಿಗೆ ತಲುಪಲಿ. ಈ ಒಂದ್ಸಲ ಎಲ್ಲರೂ ಸಾಮೂಹಿಕವಾಗಿ ಓಂಕಾರವನ್ನು ಮಾಡೋಣ. ಒಂದು ಸಲ ಓ ಓಂಕಾರದ ಸ್ವರಗಳು ದೇಹದ ತುಂಬೆಲ್ಲ ಪಸರಿಸಿ ಇಡೀ ದಿನ ನೀವು ಲವಲವಿಕೆಯಿಂದ ಆನಂದವಾಗಿರಲು ಸಹಕಾರಿಯಾಗುವುದು. ನಿಧಾನ ಎರಡು ಕೈಗಳನ್ನು ಕೂಡಿಸಿ ಕೈಗಳನ್ನು ಉಜ್ಜರಿ. ಅದನ್ನು ನಿಧಾನ ಕಣ್ಮೆಗೆಡಿಸಿ ಬಲಗೈಯನ್ನು ಎತ್ತರಿ ಕೂತ್ಕೊಳ್ಳಿ. ಎಲ್ಲರೂ ಕಪಾಲಭಾತಿಯನ್ನು ಮಾಡಕ್ ಸ್ಟಾರ್ಟ್ ಮಾಡ್ರಿ. ಕಪಾಲಭಾತಿ ಮಾಡ್ರಿ. ಇದನ್ನ 5 ನಿಮಿಷ 10 ನಿಮಿಷ 15 ನಿಮಿಷ ಮಾಡಬೇಕು. 5 ವರ್ಷದ ಒಳಗೆ ಹುಡುಗರು 5 ನಿಮಿಷ ಮಾಡಬೇಕು ಕಪಾಲಭಾತಿ. ಇದನ್ನ 5 ನಿಮಿಷ 10 ನಿಮಿಷ ಅರ್ಧ ತಾಸು. ಯಾವ ಪಿತ್ತು ಕಫ ಅಸ್ತಮ ಅಲರ್ಜಿಕು ಕೆಲವರು ದೂರ ಕಂಡ್ರೆ ಆಗಂಗಿಲ್ಲ. ಮಳೆ ಅಂತಂದ್ರೆ ಕೆಲವರಿಗೆ ಚೀನ್ ಬರ್ತಿರ್ತಾವ. ಅವನ್ನ ಕಡಿಮೆ ಮಾಡ್ಕೋಬೇಕಾದ್ರೆ ಈ ಕಪಾಲಭಾತಿಯನ್ನು ಜಾಸ್ತಿ ಮಾಡಬೇಕು. ಪೂರ್ಣ ಪಟ್ಟಿಯಿಂದ ಉಸಿರನ್ನು ಹೊರಗಡೆ ಹೋಗ್ಬೇಕು. ಅದಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಪಟ್ಟಿ ಒಳಗೆ ಹೋಗ್ಬೇಕು. ಎರಡು ಮೂಗಿಂದ ಉಸಿರು ಬರ್ತಾ ಇರ್ಬೇಕು. ಅದಕ್ಕೆ ಋಷಿಮುನಿಗಳು ಹೇಳಿದ್ರು, ಒಮ್ಮೆ ಉಂಡವ ಯೋಗಿ, ಇಮ್ಮೆ ಉಂಡವ ಭೋಗಿ, ಮುಮ್ಮೆ ಉಂಡವ ಭವರೋಗಿ. ಅದಕ್ಕ 4 ಸಲ ಉಂಡವ ಏನಂದ್ರ ಅವನು ಸರ್ವಜ್ಞ, ಸುಮ್ಮನೆ ಹೊತ್ತುಕೊಂಡು ಹೋಗಿ ಸರ್ವಜ್ಞ ಅಂತ ಹೇಳಿದ್ರು. ಅವ ಯಾವಾಗ 12ನೇ ಅವಾಗ 10ನೇ ಶತಮಾನದಲ್ಲಿ ಸರ್ವಜ್ಞ ಹೇಳಿದ, ಒಮ್ಮೆ ಉಂಡವ ಯೋಗಿ, ಮುಮ್ಮೆ ಉಂಡವ ಭವರೋಗಿ, ಮುಮ್ಮೆ ಉಂಡವ ರೋಗಿ, 4 ಸಲ ಉಂಡವ ಸುಮ್ಮನೆ ಹೊತ್ತುಕೊಂಡು ಹೋಗಿ ಸರ್ವಜ್ಞ ಅಂತ. ಅದಕ್ಕೆ ಒಂದು ತುತ್ತ 50 ಸಲ ನಾವು ಮುರಿಬೇಕು. ಎಷ್ಟು ಸಲ ಮುರಿಬೇಕು?
50 ಸಲ ಆಡಿಸ್ಬೇಕು. ಒಂದು ತುತ್ತು ಹಾಕಿ ಬ್ಯಾಗ್ ಹಾಕಿದಂದ್ರೆ ಅದ್ ಎಷ್ಟು ಸಲ ತಿನ್ಬೇಕು? ಗಬ 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 ತಿಂದ್ಬಿಡ್ತಿದ್ದೆ. 5 ನಿಮಿಷ ಊಟ ಮಾಡಿರಪ್ಪ. ಹಂಗಲ್ಲ, ಒಂದು ತುತ್ತು 50 ಸಲ ತಿನ್ಬೇಕು. 50 ತುತ್ತು ತಿಂದಾಗ ಒಂದು ಹನಿ ರೊಟ್ಟಿ ತಯಾರಾಗ್ತದೆ. ಯಾಕಂದ್ರೆ ನಾವು ಲೆಕ್ಕ ಮಾಡ್ಕೋಬೇಕು. ಹಿಂಗೆ ನಮ್ಮ ಶರೀರನ್ನ ಚೆನ್ನಾಗಿ ಇಟ್ಕೋಬೇಕಾದ್ರೆ ಬಹಳ ಇಷ್ಟು ಗಂಟೆ ಊಟ ಮಾಡೋ ಅವಶ್ಯಕತೆ ಇಲ್ಲ. ಒಂದು ತುತ್ತನ್ನ 50 ಸಲ ನುಡಿಬೇಕು. ಊಟ ಹೆಂಗಿರ್ಬೇಕಂದ್ರ ಊಟ ಕುಡಿಬೇಕು, ನೀರ ತಿನ್ನಬೇಕು, ಹಂಗಿರ್ಬೇಕು. ನಾವೇನ್ ಕುಡಿತಾರೆ ನೋಡ್ ಶರೀರಕ್ಕೆ ಸುರಿತಾರೆ, ಒಂದು ಬಡ ಬಡ ಹೋಗಿ ಬರ್ತೈತಿ. ಮತ್ತೆ ಹಂಗೆ ಕುಡಿಬಾರ್ದು. ನೀರ ಸ್ವಲ್ಪ ಕುಡಿಬೇಕು. ಯಾವಾಗ ಸಾವಕಾಶ ಕುಡಿಬೇಕು. ಶರೀರ ಇದು ದನದ ಶರೀರ, ಪ್ರಾಣಿಗಳ ಶರೀರ ಅತ್ತಿಂದ ಏನ್ ಮಾಡ್ತೈತಿ, ಒಂದ್ ಕಡೆ ಇರ್ತೈತಿ, ರಾತ್ರಿ ಎಲ್ಲ ಮೇಲೆ ಕಾಣಿಸ್ತೈತ. ನಮ್ದು ಹಾಗಿಲ್ಲ, ಒಂದ್ ತಿಂದ್ರೆ ಮೀಟ್ ಜಟಕ್ಕೆ ಹೋಗೇ ಬಿಡ್ತೈತ. ಏನ್ ಕೆಲಸ ಮಾಡೋದು ಮತ್ತೆ ಹಂಗ ಬಂದಿರ್ತಾರೆ. ಏನ್ ತಿಂದಿರ್ತಾರೆ, ಕೆಲವೊಂದು ಹುಡುಗರು ಹೆಂಗ ಬಂದಿರ್ತಾರೋ ಗೊಂಜಾಳ ಹಾಲು ತಿಂದಿರ್ತಾರೆ. ಮತ್ತೆ ಸಂದರ್ಶ ಅದಕ್ಕೆ ನಿಧಾನ ತಿನ್ಬೇಕು. ಯಾವಾಗ ತಿನ್ಬೇಕಾದ್ರೆ ನಿಧಾನ ಇಟ್ಬೇಕು, ಶುದ್ಧ ಮನಸ್ಸಿನಲ್ಲಿ ತಿನ್ಬೇಕು. ಅಡಿಗೆ ಮಾಡುವಾಗ ಹೆಂಗಿರ್ಬೇಕಂದ್ರೆ ಬೈಕೋತ ಮಾಡಬಾರ್ದು. ಅಡಿಗೆ ಮಾಡ್ತಿರ್ತಾರೆ ನೋಡಿ, ಅಡಿಗೆ ಮಾಡೋರು ಹೆಂಗ್ ಬೈತಿರ್ತಾರೆ, ಯಾಕಪ್ಪ ಊಟ ಮಾಡುವ ತಿನ್ಬಾರ್ದು ಈ ಗಂಡುಗಳು ಸರಿ ಕೊಡ್ತಿದ್ದಾರೆ. ಏನ್ ಮಾಡ್ತಾರೆ ಅವ್ರಿಗೆ ಎಲ್ಲ ಶಕ್ತಿಗೆ ಸಾಕಾಗಿ ಭಯ ಶುರು ಮಾಡಬೇಕು. ಅದಕ್ಕೆ ನಾವು ಪ್ರಸಾದ ಮಾಡ್ಬೇಕಾದ್ರೆ ಶುದ್ಧ ಮನಸ್ಸಿಂದ ಪ್ರಸಾದ ಮಾಡಬೇಕು. ಮೊದಲೆಲ್ಲ ಅಡಿಗೆ ಮಾಡೋರು ಏನ್ ಮಾಡ್ತಿದ್ವಿ, ಜಳಕ ಮಾಡ್ತಿದ್ರು. ಈ ಏನ್ ಮಾಡೋದು, ಮಕ ತೊಳ್ಕೊಂಡಾಗ ಏನ್ ಬಿಡ್ತಾರೆ, ಸ್ನಾನ ಮಾಡಿ ನಮ್ಮ ಮಕ್ಕಳು ಒಳ್ಳೇದಾಗಲಿ ಒಳ್ಳೆ ಬುದ್ಧಿ ಬರಲಿ ಅಂತ ತಿಳ್ಕೊಂಡೆ ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಬಂದು ಅಡಿಗೆ ತಯಾರು ಮಾಡಿದ್ರು. ನಮ್ಮ ಶುದ್ಧ ಆಹಾರ ಒಳ್ಳೇದಾಗಲಿ ಅಂತ ಬೇಡ್ಕೊತಿದ್ರ. ನಮ್ಮ ಮಕ್ಕಳು ಚೆನ್ನಾಗಿ ಒಳ್ಳೆ ಬುದ್ಧಿ ಬರುತ್ತಾರೆ. ಈ ಯಾರು ಬೇಕೊತನ ಶುರು ಮಾಡ್ತಾರೆ, ಬೇಕೊತನ ಊಟ ಮಾಡ್ತಾರೆ. ಅವ್ರು ಅಲ್ಕೋತನ ಊಟ ಮಾಡ್ತಿರ್ತಾರೆ, ಹಲವಾರು ಊಟ ಮಾಡೋದು. ಇದು ಶುದ್ಧವಾದ ಆಹಾರ. ಒಂದ್ಸಲ ಹಿಂಗ ಪ್ರಾಣಾಯಾಮ ಮಾಡೋದು, ಹಂಗ ಕಪಾಲಭಾತಿ ಮಾಡ್ಬೇಕು. ಒಂದ್ಸಲ ಕೌರವರು ಪಾಂಡವರು ಹೊರಗೆ ಹಾಕಿದ್ರೆ ಊಡ್ಸಿದ್ರು. ಹಾಸಿ ನಿಂತಿದ್ರೆ ಏನಿಲ್ಲ, ಹಂಗ ಹೋಗ್ಬೇಕಾಗಿತ್ತು. ಪ್ರತಿದಿನ ಹಂಗ ಇದ್ದು ಅವ್ರೇನ್ ಮಾಡಿದ್ರು, ಒಂದು ದಿವಸ ಅರಣ್ಯ ಹೋದ್ರು. ಅಲ್ಲೊಬ್ಬ ಇವ್ರು ನೋಡಿದ, ರಾಜ ಆಗಬೇಕು, ಏನೋ ಚಲೋ ಒಳ್ಳೆ ಮನುಷ್ಯ ಅಂತ ಅವ್ರೆಲ್ಲರೂ ಕರ್ಕೊಂಡು ಚೆನ್ನಾಗಿ ಊಟ ಮಾಡಿಸಿದ. ಊಟ ಮಾಡಿಸಿ ಮಲ್ಕೊಂಡು ಅಲ್ಲಿ 5 ಮಂದಿ ಅಂತ ಬಂದಿದ್ರು. ಹಿರಿಯವ ಯಾರಲ್ಲಿ ಧರ್ಮರಾಜ. ಧರ್ಮರಾಜಿಗೆ ಏನ್ ಮಾಡಿದ್ರು, ಸ್ವಲ್ಪ ವಯಸ್ಸು ಚಲೋ ಕಂಬಳಿ ಕೊಟ್ಟ. ಕಂಬಳಿ ಹೊತ್ಕೊಂಡು ಮಲ್ಕೊಂಡು ರಾತ್ರಿ ಮಲ್ಕೊಂಡ್ರೆ ಅವ್ನಿಗೆ ಏನ್ ಅನಿಸ್ತಿ, ಕನಸಿನಾಗ ರಾತ್ರಿ ಈ ಕಂಬಳಿ ಯಾರು ತಗೊಂಡು ನಾವು ತಗೊಂಡು ಹೋಗ್ಬಾರ್ದು, ನಾವು ಮಲ್ಕೊಳ್ಳೋ ಚಲೋ ಇಲ್ಲ ಅಂತ ಮನಸ್ಸಿನಾಗ ಬಂತ. ನಾವು ಓದಿಲ್ಲ, ಬಂದ ಮುಂಜಾನೆ ಆಕೆ ಸ್ವಪ್ನ ನೆನಪಾತ. ಧರ್ಮರಾಜ ಯಾವಾಗ ಧರ್ಮಕ್ಕಾಗಿರ್ತಾನ. ಆವಂದ ಇವತ್ತು ರಾತ್ರಿ ನಾ ಯಾರ ಮನೆ ಊಟ ಮಾಡಿ ಇಂತ ನಮ್ಮ ಮನಸ್ಸಿನಾಗ ಬಂತು ಅಂತಲ್ಲ. ಅದಕ್ಕೆ ಕೇಳೋ, ನೀನು ಉದ್ಯೋಗ ಏನ್ ಮಾಡ್ತಿಪ್ಪ ಅಂತ ಕೇಳೋ. ನಾ ಏನು ಮಂದಿನ ಹೊಡಿದು ನಮ್ಮ ಹೆಣ್ಣು ಮಕ್ಕಳಿಗೆ ಊಟ ಹಾಕ್ಸೋದು ಅಂತ ಹೇಳಿ ಅಂದ. ಅಂದ್ರೆ ಕಲ್ಲರ ಮನ್ಯಾಗ ನಾವು ಊಟ ಮಾಡಿದ್ರೆ ಕಲ್ಲರ ಗುಂಡಾಳ ಹೋಗ್ತಾವ. ಇದು ಯೋಗದ ಶಕ್ತಿ. ಅದಕ್ಕೆ ಧರ್ಮರಾಜ ಸಂಗೀತ. ಅದಕ್ಕೆ ನಾವು ಹೊಟ್ಟೆದ ನೋಡ್ರಿ, ನೀವು ಬೇಕರಿ ತಿಂತೀರಿ. ನಮ್ಮ ಫ್ರೆಂಡ್ ಒಬ್ಬ ಹುಡುಗಿಗೆ ಅವ್ನು ಗೋವಾ ಕರ್ಕೊಂಡು ಮೀಸಿ ಮಾಡ್ತಾರೆ. ಈಗ ಗೋವಾಗೆ ಅವ್ನ ಮನ್ಯಾಗ ಜಗಳ ಓಡಿದ್ದಾವ. ಉಪ್ಪಾರ ಓಡ್ ಅವಲ್ಲೇ ಪಿ ಟೀಚರ್ ಆಗಿಕೊಂಡು BEd ಆಗಿದ್ದ, CPEd ಆಗಿದ್ದ. ಅಲ್ಲಿ ಹೋಗಿ ಗೋವಾದಾಗ ಪಿ ಟೀಚರ್ ಅಪಾಯಿಂಟ್ಮೆಂಟ್ ಆಗ್ತಾವ. ಅವ್ನು ಸುಮ್ ಕುಂಡಿರಲಿಲ್ಲ. ಬ್ರೆಡ್ ಹೆಂಗೆ ತೆಗೆದ ಬೆಳಕಿದ್ದ ಮಾಸ್ತರ್ ಮನ್ಯಾಗಿರೋ ಜಗಳ ಹೇಳಿದ್ದ. ಅಲ್ಲಿಂದ ಗೋವಾದ ಏನು ಮದುವೆ ಆದ. ಅವೇನ ಬೆಳೆಸಿದ ಊನು ಹೋಗ್ತಾರೆ. ಒಂದು 7-8 ಮಂದಿ ನಮ್ಮ ದವಾಖಾನೆ ಗುಡಿಗೆ ಹೋದೆ. ಅಲ್ಲಿ ಅವೇನು ಜಾಗ ತೊಟ್ಟೆ ಇರ್ತಾವ. ಆ ಬ್ರೆಡ್ ಇರ್ತಲ್ಲ, ಅಲ್ಲಿ ಮಲ್ಕೊಂಡು ನಾವು ಬ್ರೆಡ್ ತಯಾರು ಮಾಡಿ ಮಿಷಿನ್ ಇರ್ತದ, ಓದಿ ಇಟ್ಟು ಹೋಗ್ತಿರ್ತಾರೆ. ಅಲ್ಲಿ ನೋಡಿದೆ, ರಾತ್ರಿ ನೋಡಿದಿ ಆ ಬ್ರೆಡ್ ಏನ್ ತಯಾರು ಮಾಡ್ತಾರಲ್ಲ, ಆ ಬ್ರೆಡ್ ತಯಾರು ಮಾಡಲಿ ಈ ಜಾಡ್ಗುಡ್ ಇವು ಇರ್ತಾವ, ಏನಂತಾರೆ ಜಾಂಡ್,
ಅವು ಮುಕ್ರಿ ತಿನ್ನಾಕತ್ತಿದ್ದವು. ಒಂದಿಷ್ಟಿದ್ರು ನೋಡಿ ಜಂಡ ಚಿಟ್ಟರ ಎಷ್ಟಿತ್ತು ಮನಗಡೆ ಇಟ್ಟು ತುಂಬ ಕೂತಿದ್ವು. ನೋಡಿನ ರಾತ್ರಿ ಎದ್ದು ನಮಗೂ ನಿದ್ದೆ ಹತ್ತಂಗಿಲ್ಲ. ಎದ್ದು ಹೋಗಿ ನೋಡಿದೆ, ಆ ಜಂಡಗ ನೋಡಿದೆ. ಇದೇನು ತಿನ್ನೋದು ಬ್ರೆಡ್ ಆಗ್ತಾನೆ. ಮುಂಜಾನೆ ಏನೋ ಅದು ಟೇಸ್ಟ್ ಭಾರಿ ಇರ್ತದೆ ಅದ್ರಾಗ ಹೋಗ್ತಾವ್ರಿ ಅದು. ಹಂಗೆ ನಾವೆಲ್ಲರಿಗೆ ಏನು ತಿಂತೀರಿ? ಬ್ರೆಡ್ ತಿತ್ತು. ನೀವು ಅವ್ರ ಮನೆಗೊಳಗೆ ಬ್ರೆಡ್ ತಯಾರು ಮಾಡುವಲ್ಲಿ ನೀವು ನೋಡಿದ್ರಂದ್ರೆ ಯಾರು ಬ್ರೆಡ್ ತಿನ್ನಲಿಲ್ಲ. ಬ್ರೆಡ್ ತಯಾರು ಮಾಡೋರು ಹೆಂಗಿರುತ್ತೆ ಅಂದ್ರೆ ಅವರು ನೀವು ಖಾನಾವಳಿಯಾಗ ಹೋಗಿ ಅಡಿಗೆ ಮಾಡುವಲ್ಲಿ ಅವ್ರು ಹೆಂಗಿರ್ತದ ಪಟ್ಟು ಹಿಂಗೆ ಬಂದಿರ್ತೈತೆ. ಅವ್ರು ಅಡಿಗೆ ಮಾಡ್ತಿರ್ತಾರ. ಅವ್ರು ಭಾಳ ಅಂದ್ರೆ ಹಿಂಗೆ ಕೈ ಹೋಗದ ಅದ್ರಾಗ ಹಿಂಗೆ ಹೋಗಿತಾರ. ನಿಮ್ ಬಜ್ಜಿ ಮಾಡಿ ಕೊಡ್ತಿರ್ತಾರೆ, ನೀವು ಬಜ್ಜಿ ತಿಂತೀರಿ. ಇಲ್ಲಿ ಮನ್ಯಾಗ ಎಷ್ಟು ಚಂದ ಮಾಡ್ತಾರ, ಅದನ್ನ ಬಿಡ್ತೀರಿ, ಅಲ್ಲಿ ಹೋಗಿ ತಿಂತೀರಿ. ಯಾಕಂದ್ರೆ ರುಚಿ ಇರ್ತೈತಲ್ಲ, ಮೇಲೆಲ್ಲ ನೀರೆಲ್ಲ ಒಗದಿರ್ತಾರ, ರುಚಿ ಇರ್ತೈತಿ. ಭಾಳ ಮಂದಿ ಎಲ್ಲ ಮಂದಿ ಆದ ಪ್ಯಾಟರ್ನ್ ಬಜ್ಜಿ ತಂದು ತಿಂತಾರ. ಅವ್ರು ಏನ್ ಮಾಡ್ತಾರ? ಸ್ವಚ್ಛ ಇರ್ತಾರ, ನಾವು ಇರಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಯಾವಾಗಲೂ ಮನೆ ತಂದೆ ತಾಯಿಗಳು ಎಷ್ಟು ಪ್ರೀತಿಯಿಂದ ನಿಬ್ಬರಿಪ್ಪ ತಿರುಗಿ ಅಂತ ಹೇಳ್ತಾರೆ. ಅದನ್ನ ಬಿಡ್ತೀರಿ, ಹೊರಗಡೆ ಅದಕ್ಕೆ ನಮ್ಮ ಜೀವನ ಶೈಲಿನೂ ಹಿಂಗದ. ಎಲ್ಲರೂ ಕೈಗಳನ್ನು ತಗೊಳ್ಳಿ. ಈಗ ಹೇಳ್ಕೊತ್ರಪ್ಪ ಪ್ರವಚನ ಹಾಕತ್ತಿದೆ. ಅದನ್ನ ಈ ಜೊತೆ ನೀವು ಜೀವನ ಶೈಲಿನೂ ಬದಲಾವಣೆ. ನಾವೆಂತ ಊಟ ಮಾಡ್ತೀವಿ, ಯಾರ ಮನೆ ಒಳಗೆ ಮಾಡ್ತೀವಿ ಅದು ನಮ್ಗೆ ಇರಬೇಕು. ಯಾರು ಸಿಕ್ಕವ್ರನ್ನ ಊಟ ಮಾಡಲ್ಲ. ಇದು ಯೋಗದೊಳಗೆ ಬರ್ತದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ. ನೀವು ಊಟ ಅಲ್ಲೇ ಹೇಳಿ, ಆದ್ರ ಯಾರು ಚೆನ್ನಾಗಿರ್ತಾರ ಅವ್ರ ಮನೆಯೊಳಗೆ ಊಟ ಮಾಡ್ಬೇಕು. ಮತ್ತು ಪುರುಷಕ್ಕೆ ಊಟ ಮಾಡಬಾರ್ದು. ಅವ್ರು ಏನಾರ ಇರಬೇಕು. ನಿಂತಿರ್ಬೇಕು. ಇವೆಲ್ಲ ಕೀಲು ಸಬಲಿಸ್ಬೇಕು. ಅದೇನು ಈಗ ಸ್ವಲ್ಪ ಬಾಹ್ಯ ಪ್ರಾಣ ಅನುಲೋಮ ಮಾಡೋಣ. ಟೈಮ್ ಆಗೈತೆ. ಉಸಿರನ್ನು ತೆಗೆದುಕೊಳ್ಳಿ. ಪೂರ್ಣ ಉಸಿರು ತಗೊಳ್ಳಿ. ಎಡಗಡೆಯಿಂದ ಬಲಗಡೆ ಬಿಡ್ರಿ. ಉಸಿರನ್ನ ತಗೊಳ್ಳೋ ಮುಂದ ಓಮ ತೋರಿ, ಬಿಡು ಮುಂದೆ ಓಮ ತಗಲಿ. ನಿಮ್ಮ ಮನಸ್ಸ ಉಸಿರಾಟದ ಕಡೆ ಇರಬೇಕು. ಆ ಕಡೆ ಈ ಕಡೆ ಹೋಗಬಾರ್ದು. ಪೂರಕ, ಕುಂಭಕ, ರೇಚಕ, ಭಯ ಕುಂಭಕ ಪ್ರಕಾರ ಉಸಿರಾಟ ಇರಬೇಕು. ಉಸಿರು ತಗೊಳ್ಳೋದು, ಉಸಿರು ಬಿಡೋದು. ನಿಮ್ಮ ಮನಸ್ಸು ಆ ಕಡೆ ಇರಬೇಕು. ಮನಸ್ಸು ಆ ಕಡೆ ಈ ಕಡೆ ಹೋಗಬಾರ್ದು. ನಮ್ಮ ಮನಸ್ಸನ್ನ ಕೇಂದ್ರೀಕರಿಸ್ಕೋಬೇಕಿದ್ರ ಜೊತೆ. ಯಾವ ಮನಸ್ಸು ಹತೋಟಿ ಒಳಗೆ ಸಿಗ್ತೈತಿ, ನೀವು ಯಾವ ಸದಾ ಸುಖಿಯಾಗಿರ್ತೈತಿ. ದೀರ್ಘವಾಗಿ ಉಸಿರುಕೊಳ್ಳೋದು, ದೀರ್ಘವಾಗಿ ಬಿಡೋದು. ಇದನ್ನು ಮಾಡೋದ್ರಿಂದ ಶರೀರದಲ್ಲಿ ಎಲ್ಲ ಪ್ರಾಣಶಕ್ತಿ ಹೋಗ್ಬಾರ್ದು. ಬುದ್ಧರನ್ನ ಹೇಳಿದ. ಏನ್ ಹೇಳಿದ? ಆನ, ಪಾನ, ಸತಿ ಮೂರೇ ಹೇಳಿದ. ಬಿಟ್ಟು ಏನ್ ಮಾಡ್ಬೇಡ ಅಂತ ಹೇಳ. ಆನ ಅಂದ್ರೆ ಉಸಿರು ತಗೋದು, ಪಾನ ಅಂದ್ರೆ ಬಿಡುದು, ಸತಿ ಅಂದ್ರೆ ಅದ್ರ ಜೊತೆ ಇರೋದು. ಹೆಂಗಂದ್ರೆ ಉಸಿರು ತಗೋದು, ಉಸಿರು ಬಿಡುದು, ಉಸಿರಿನ ಜೊತೆ ನಮ್ಮ ಮನಸ್ಸು ಇಡೋದು, ಆ ಕಡೆ ಈ ಕಡೆ ಹರಿಬಾರ್ದು. ಇದನ್ನೇ ಹೇಳ. ಇಷ್ಟ ಕೇಳಿ ಜಗತ್ತನ್ನ ಗೆಲ್ತೀರಿ ಅಂತ ಹೇಳ ಬುದ್ಧ. ಆದ್ರ ಅಷ್ಟು ಸರಳ ಇಲ್ಲ. ಗೆದಿಬೇಕಾಗ್ತದ. ಬಹಳ ಸಾಧನೆ ಮಾಡಬೇಕು. ಇವೆಲ್ಲ ಅಷ್ಟಾವರಣ ಜೀವನ ಅಳವಡಿಸ್ಕೊಳ್ಬೇಕು. ಪೂರ್ಣವಾಗಿ ಉಸಿರು ತೋರಿ, ಪೂರ್ಣವಾಗಿ ಉಸಿರನ್ನ ಬಿಡಬೇಕು. ನಮ್ಮ ಮನಸ್ಸು ಉಸಿರಾಟದ ಕಡೆ ಇರಬೇಕು.
ವಿಶ್ರಾಮ. ಈ ಕೈ ಹೋಗಿ ಸ್ವಚ್ಛ ಈ ರೀತಿ ಮಾಡ್ರೆ ಬಳನ ಒಳಗಡೆ ಹಾಕಿ 4 ಬಳನ ಬರ್ತದೆ. ಈ ರೀತಿ ಫಸ್ಟ್ ಮಾಡಿ ಆಮೇಲೆ ಸ್ವಲ್ಪ ಈ ರೀತಿ ಮಾಡಿ 1 2 3 4 5 6 7 8 9 10. ಆಮೇಲೆ 1 2 3 4 5 6 7 8 9 10. 1 2 3 4 5 6 7 8 9 10. ಇದನ್ನ ಒಂದೇ ಸಲ ಮೊದಲೇ ದಿವಸ ಮಾಡ್ತೀವಿ. ಯಾಕಂದ್ರೆ ನೀವು ಒಂದೇ ದಿವಸ ಕೊಡೋದು ಮೊದಲು ಸಿಗೋದಿಲ್ಲ. ಇವೆಲ್ಲ ನೋವು ಆಗಬೇಕು. ರೂಢಿನೇ ಇರಲಿಲ್ಲ. ತೋರಿ ತಲೆ ಕೈಗಳು ಹೀಗಿರಿ. ಹಂಗೆ ಹೀಗೆ 1 ಹಂಗೆ 2 3 4 5 6 7 8 9 10. ಈ ಕಡೆ ತೋರಿ ಪೂರ್ ಹಿಂಗೆ ಮಡಿಸಿದ್ರೆ ಕೈ ಮೂಡಿ 1 2 3 4 5 6 7 8 9 10. ಈ ಕೈಗಳನ್ನು ತೋರಿ ಈ ರೀತಿ ಬಿಡಿ. ಈಗೇನ್ ಮಾಡ್ರಿ, ಯಾರಿಗೆ ಹಿಂಗ್ ಬರ್ತತಿ ಅವ್ರ ಕೈ ಹಿಂಗ್ ಮಾಡಿ ಹಂಗೆ ಯಾರಿಗೆ ಹಂಗೆ ಬರೋದು ಏನ್ ಮಾಡ್ರಿ, ಕಾಲು ಉದ್ದು ಮಾಡೋದು. ಹಿಂಗೆ ಕಾಲು ಉದ್ದು ಮಾಡೋದು, ಹಿಂಗೆ ತಗೋದು. ಎರಡು ತ್ರಾಸು ಆರಾಮ ಮಾಡಿ. ಎರಡು ಲಾಭ ಅಷ್ಟೇ ಸಿಗ್ತಾವ. ಈಗ ಒಂದು ಭಜನೆ ಮಾಡೋದು ಶನಿವಾರ ತೋರಿ ಎಲ್ಲರೂ ಈಗ ಬ್ರಾಹ್ಮಣಿ ತೋರಿ ಹೋಗ್ಬಿಟ್ಟು ಶನಿವಾರ ತೋರಿ ಎಲ್ಲರೂ ಕೈ ಮೇಲಿದ್ರೆ ಕುತ್ತಿಗೆ ಸಂಪೂರ್ಣ ಒತ್ತಿ 3 ಸಲ ಮೂಗಿನ ಸ್ವಲ್ಪ ಮಾಡೋದು. ಮೂಗಿನಿಂದ ಬ್ರಾಹ್ಮಣಿ ಓಂಕಾರ ಮಾಡೋಣ. ಮೌನ ಪ್ರಣಾಮಧಾನ ಮೆಡಿಟೇಷನ್. ನಿಮ್ಮ ಮನಸ್ಸು ಸ್ಥಿರವಾದ ಕಡೆಯಲ್ಲಿ 1 ನಿಮಿಷ ಮೌನವಾಗಿ ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ಬರಬೇಡಿ. ತಮ್ಮಷ್ಟಕ್ಕೆ ಬರುತ್ತವೆ ಹೋಗುತ್ತವೆ, ಅದರ ಗಣ್ಣಕ್ಕೆ ಹೋಗಬೇಡಿ. ಕಣ್ಣು ನಿಧಾನ ಕೈಗೊಂಡು ಕೈ ಮುಗಿಸಿ
ಈಗ ನಾನು ಹೇಳ್ತೀನಿ ಮಾತ್ರ ಹಾಗಂದ್ರೆ ಯೋಗೇನ ಚಿತ್ತಸ್ಯ ಹರೇಣ ವಾಚಾಂ ಮಲಂ ಶರೀರಸ್ಯ ಚ ವೈದಿಕೇನ ಯೋಪಾಕರೋಪಂ ಪ್ರವರಂ ಮುನೀನಾಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ ಓಂ ಶಾಂತಿ ಶಾಂತಿ ಶಾಂತಿ. बोलो भारत माता की, बोलो भारत माता की, बोलो भारत माता की. ಈಗ ಭೂಮಿಗೆ ನಮಸ್ಕಾರ ಮಾಡ್ರಿ, ಸೂರ್ಯನಿಗೆ ನಮಸ್ಕಾರ ಮಾಡ್ರಿ. ನಿಮಗೆಲ್ಲರಿಗೂ ಶುಭವಂದನೆಗಳು. ಎಲ್ಲರೂ ನಾವಿಂದ ಹೆಚ್ಚೆಚ್ಚಿಗೆ ಸೇವೆ ಅನುಕೂಲ ಮಾಡಿಕೊಟ್ಟಾರೆಲ್ಲ. ಎಲ್ಲ ಗುರುಗಳೆಲ್ಲ ನಿಮಗೆ ಸೇವೆ ಮಾಡ್ಕೊಳ್ತಾರೆ. ಹೆಚ್ಚೆಚ್ಚಿಗೆ ಹುಡುಗರು ಕರ್ಕೊಂಡ್ಬರ್ಬೇಕು. ನಾಳೆ ಇವತ್ತು ಶನಿವಾರದ ಬೇಗ ಮತ್ತು ನಾಳೆ 5:30 ಎಲ್ಲ ಕರೆಕ್ಟ್ ಬರಿ. ಎಲ್ಲರೂ ಲೇಟಾಗಿ 5 ಗಂಟೆಗೆ ಸೇರಿದ್ರೆ 5:30 ಮ್ಯಾಲ ಬರ್ತೈತೆ. ಅದಕ್ಕೆ 5:30 ಎಲ್ಲ ಕರೆಕ್ಟ್ ಇರಬೇಕು. ಧನ್ಯವಾದ.